ನಮಸ್ಕಾರ ಸ್ನೇಹಿತರೆ ಕೆಎ ಎಕ್ಸಾಮ್ 708 ನಾನ್ ಹೈದರಾಬಾದ್ ಕರ್ನಾಟಕ FDA ಎಕ್ಸಾಮ್ ಏನಾಯ್ತು. ಇವತ್ತು ಕಂಪ್ಯೂಟರ್ ವಿಡಿಯೋಗಳನ್ನ ಅದು ಏನ್ ಬಂದಿದೆ ಅದ್ರದ್ದು ಅನಲೈಸ್ ಮಾಡೋಣ. ಓಕೆ, ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ನೋಡಿ. ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ, ಎಸ್ಪೆಷಲಿ ಕಮ್ಯುನಿಕೇಶನ್ ಪೇಪರ್ JK ಕೂಡ ಬಂದಿದೆ ಅಂತ ಕಮೆಂಟ್ ಮಾಡಿದ್ದೀರಾ. ನಾನು ಇದು ಬಗ್ಗೆ ಬಂದಿದೆ ಬಂದಿಲ್ಲ ಅಂತ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ತುಂಬಾ ಒಂದೆರಡು ಮೂರು ಕಮೆಂಟ್ ಕೂಡ ಹಾಕಿದ್ದೀನಿ. ನಾನೇನ್ ಹೇಳೋದು ಅಂದ್ರೆ, ಈ ಕ್ವಶನ್ ಪೇಪರ್ ನೋಡಿದಾಗ ಯಾರು ನಮ್ಮ ಒಂದು ವಿಡಿಯೋ ಸರಣಿಗಳನ್ನ ಕೆಎಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ, ಅಥವಾ ಈ ಮ್ಯಾರಥಾನ್ ಕಂಪ್ಯೂಟರ್ ಈ ಮ್ಯಾರಥಾನ್ ಏನ್ ಮಾಡಿದ್ವಿ, ಇದು ನೋಡಿದ್ರೆ ಆರಾಮಾಗಿ ಇಲ್ಲಿ ಬಂದಿರತಕ್ಕಂತ ಒಂದು 30 ಕಂಪ್ಯೂಟರ್ ಕ್ವಶನ್ ಅಲ್ಲಿ 22 to 25 ಕ್ವಶನ್ ಆನ್ಸರ್ ಮಾಡ್ಬೋದು. ಓಕೆ, 20 to 25 ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಇವೆಲ್ಲ ಇವತ್ತೇನ್ ನಾನು ತಗೋತೀನಿ, ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಹೊಸೊಬ್ರಿಗೆ ಗೊತ್ತಿರಲ್ಲ, ಯಾಕೆ ಕರೆಕ್ಟ್ ಆಗಿ ನೋಡಿರ್ತಾರೆ, ಕರೆಕ್ಟ್ ಆಗಿ ಫಾಲೋ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಅಂತವ್ರು ಕಮೆಂಟ್ ಮಾಡಿದಿರ ಕೂಡ. ಓಕೆ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಡಿಸ್ಕಸ್ ಮಾಡಲ್ಲ, ಕ್ವಶನ್ಸ್ ನ ಡಿಸ್ಕಸ್ ಮಾಡಿ. ಯಾಕಂದ್ರೆ ಇನ್ನೂ ಕೂಡ 25 ಅಲ್ವಾ, 25ಕ್ಕೇನೋ ಇನ್ನು ನಿಮಗೆ ಎಕ್ಸಾಮ್ ಇದೆ ಅದರ್ ಡಿಪಾರ್ಟ್ಮೆಂಟ್ಸ್ 708 ಪೋಸ್ಟ್. ಸೊ ಅಲ್ಲಿಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಬನ್ನಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಕಂಪ್ಲೀಟ್ ಕಂಪ್ಯೂಟರ್ ಏನು 30 ಕ್ವಶನ್ಸ್ ಎಲ್ಲ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಎಕ್ಸ್ಪ್ಯಾಂಡ್ FLOPS ನ ಒಂದು ಪೂರ್ಣವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ದಾನೆ. ಫುಲ್ ಫಾರ್ಮ್, ವಿಸ್ತೃತ ರೂಪ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಏನಿದು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂದ್ರೆ ಸ್ನೇಹಿತರೆ, ಕಂಪ್ಯೂಟರ್ ಏನು ಆಪರೇಷನ್ಸ್ ಮಾಡುತ್ತಲ್ಲ, ಎಸ್ಪೆಷಲಿ ನಾವು ಈ ಒಂದು ಕ್ಯಾಲ್ಕುಲೇಷನ್ಸ್, ಓಕೆ, ಎಷ್ಟು ಕೌಂಟ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು, ಎಷ್ಟು ಕೌಂಟ್ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ನಂಬರ್ ಆಫ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ವಿತ್ ನಾನ್ ಇಂಟಿಜರ್ ನಂಬರ್ ಪ್ರೋಸೆಸ್ ಪರ್ ಸೆಕೆಂಡ್ಗೆ ಎಷ್ಟು ಪರ್ಫಾರ್ಮ್ ಮಾಡಿದೆ ಅಂತಕ್ಕಂಥ ಮೆಜರ್ ಮಾಡ್ತಕ್ಕಂಥದ್ದು ಇದು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. CPU ನ ಒಂದು ಫಂಕ್ಷನ್ಸ್ ನ ಅದ್ರ ಪ್ರಕಾರ, ಆರ್ಡರ್ ಪ್ರಕಾರ ಮಾಡಬೇಕು. ಇದು ಈಸಿ ಇದೆ, ಇದು ವೆರಿ ಈಸಿ. ಫಸ್ಟ್ ಏನು ನಾವು ಕಳಿಸ್ತೀವಿ ಅದನ್ನ ಎತ್ಕೊಳ್ತಕ್ಕಂಥದ್ದು ಫೆಚಿಂಗ್ ಅಂತ ಕರಿತೀವಿ. ಆಮೇಲೆ ಅದೇನು ಅಂತ ಡಿಕೋಡ್ ಮಾಡುತ್ತೆ, ಎತ್ಕೊಳ್ಳುತ್ತೆ. ಫಸ್ಟ್ ಏನ್ ನಾವು ಕೊಡ್ತೀವಿ ಅದನ್ನ, ಆಮೇಲೆ ಅದು ಏನಂತ ಡಿಕೋಡ್ ಮಾಡುತ್ತೆ. ಅದಕ್ಕೆ ಬೇಕಾಗಿರೋದು ಮೆಷಿನ್ ಲ್ಯಾಂಗ್ವೇಜ್, ಅದು ಏನೋ ಲ್ಯಾಂಗ್ವೇಜ್ ಬೇಕು ಅದನ್ನ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಓಕೆ, ಅಥವಾ ಏನು ಆಪರೇಷನ್ಸ್ ಮಾಡಬೇಕು ಅಂತ. ಆಮೇಲೆ ಅದನ್ನ ಎಕ್ಸಿಕ್ಯೂಟ್, ಏನು ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಸರ್ಚ್ ಏನ್ ಮಾಡ್ಬೇಕು ಅದು ಮಾಡುತ್ತೆ. ಆಮೇಲೆ ಅದನ್ನ ಸ್ಟೋರ್ ಮಾಡುತ್ತೆ. ಸ್ಟೋರ್ ಎಲ್ಲಿ? ನಮ್ಮ ಒಂದು ಮೆಮೊರಿಲಿ. ಸೊ ಕರೆಕ್ಟ್ ಆರ್ಡರ್ ಯಾವುದು ಅಂದ್ರೆ ಆಪ್ಷನ್ 3. ಓಕೆ, ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಅಂಡ್ ಸ್ಟೋರ್ ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ರಾಮ್ಗೆ ಅಗೇನ್ ಇದು ತುಂಬಾ ನಮ್ಮ ವಿಡಿಯೋ ನಂಬರ್ 3 4 ನಾನು ಹೇಳಕ್ ಹೋಗಲ್ಲ. ಇಲ್ಲಿ ಮ್ಯಾರಥಾನ್ ವಿಡಿಯೋ ನೋಡಿದ್ರು ಗೊತ್ತಿರುತ್ತೆ ನಿಮಗೆ. ರ್ಯಾಮ್ ಈಸ್ ಒಂದು ವಾಲಟೈಲ್ ಮೆಮೊರಿ ಅಂತ ಕರಿತೀವಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಟೆಂಪರರಿ ಮೆಮೊರಿ ಅಂತ ಕರಿತೀವಿ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ಇಲ್ಲಿ ಕಾಂಟ್ರಡಿಕ್ಟ್ ಕೊಟ್ಟಿದ್ದಾನೆ. ರಾಮ್ ಅಂತಕ್ಕಂಥದ್ದು ಏನಿದೆ, ರ್ಯಾಮು ನಾನ್ ವಾಲಟೈಲ್, ಇದು ಕಾಂಟ್ರಡಿಕ್ಟರಿ, ಇದು ತಪ್ಪು. ಇಲ್ಲಿ ವಾಲಟೈಲ್ ಅಂತ ನಾನ್ ವಾಲಟೈಲ್. ಸೊ ಎರಡಲ್ಲಿ ಒಂದು ತಪ್ಪಿರಬೇಕು. ಯಾವ್ದು ತಪ್ಪು? ಬಿ ತಪ್ಪು. ರಾಮ್ ಇಟ್ ಇಸ್ ಅ ನಾನ್ ವಾಲಟೈಲ್ ಮೆಮೊರಿ ಅಂತ ಕರಿತೀವಿ. ಎಸ್, ದಿಸ್ ಇಸ್ ಕರೆಕ್ಟ್, ಅಂದ್ರೆ ಪರ್ಮನೆಂಟ್ ಮೆಮೊರಿ ಅಂತ. ಸೊ ಯಾವ್ದು ಸರಿ ಸರ್? ಎ ಸರಿ, ಬಿ ತಪ್ಪು, ಸಿ ಸರಿ, ಆಪ್ಷನ್ 2 ಅಲ್ವಾ. ಇಲ್ಲಿ ನೋಡಿರ್ತೀರಾ ನೀವು, ಇದನ್ನೆಲ್ಲ ನಾವು ಮಾಡ್ತೀನಿ. ರ್ಯಾಮ್, ಎಪ್ರೋಮ್, ಮತ್ತೆ ರ್ಯಾಮ್ ರೀಡ್ ಓನ್ಲಿ ಮೆಮೊರಿಲಿ ಬೇರೆ ವಿಧಗಳು ಬರುತ್ತೆ, ಎಲೆಕ್ಟ್ರಾನಿಕಲ್ ಎರೇಸಬಲ್, ಇವೆಲ್ಲ ನಾವು ಮಾಡಿದ್ವಿ. ಓಕೆ, ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇಟ್ ಇಸ್ ಅ ವಾಲಟೈಲ್ ಮೆಮೊರಿ ಅಂತ ಕರಿತೀವಿ, ಟೆಂಪರರಿ ಸ್ಟೋರೇಜ್ ಅಂತ ಕರಿತೀವಿ. ಓಕೆ, ಅಂಡ್ ರೀಡ್ ಓನ್ಲಿ ಮೆಮೊರಿ ಇಟ್ ಇಸ್ ನಾನ್ ವಾಲಟೈಲ್ ಅಂತ ಕರಿತೀವಿ. ಇದು ವೆರಿ ಈಸಿ ಕ್ವಶನ್ ಇತ್ತು ಇದು. ನೆಕ್ಸ್ಟ್ ಬರ್ತೇನೆ. ಗೂಗಲ್ ಡ್ರೈವ್ ಬಗ್ಗೆ, ಇದನ್ನು ಕೂಡ ಮಾಡಿದ್ವಿ ಲಾಸ್ಟ್. ಈಗ ಮೊನ್ನೆ HK ಕೂಡ ಕೇಳಿದ್ದೆ, ಇದು ಸಂಬಂಧಪಟ್ಟಿದ್ದು ನಾನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಗೂಗಲ್ ಡ್ರೈವ್ಗಳು ನೀವು ಎಷ್ಟೊಂದು ನಮ್ಮ PDF ಗಳು ತಗೊಂಡಿರೋರು ಗೊತ್ತಿರುತ್ತೆ. ಅಲ್ಲಿ ಗೂಗಲ್ ಡ್ರೈವ್ ಲಿಂಕ್ಗಳು ಬಂದಿರುತ್ತೆ ನಿಮಗೆ, ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಯಲ್ಲಿ ಸರಿ ತಪ್ಪು ಯಾವುದು ಅಂತ ಹೇಳಬೇಕು. ವ್ಯೂವರ್ ಪಾತ್ರ, ಓಕೆ, ನಾವೇನ್ ಕಳ್ಸಿರ್ತೀವಲ್ಲ, ಅವ್ರು ನೋಡ್ತಾ ಇರ್ತಾರಲ್ಲ, ಅವ್ರ ಪಾತ್ರ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಎಡಿಟ್, ಕಮೆಂಟ್ ನೋಡಿ. ವ್ಯೂವರ್ ಅಂತ ಹೇಳಿದ್ಮೇಲೆ ಅವ್ನಿಗೆ ಎಡಿಟ್ ಮಾಡೋಕ್ಕಾಗಲ್ಲ. ಶೇರ್ ಮಾಡಬಹುದು, ಅದು ಬೇರೆಯವ್ರಿಗೆ ಬೇಕಾದ್ರೆ ಪರ್ಮಿಷನ್ ಕೊಟ್ಟು ಅವನು, ಅದೇ ಎಡಿಟ್ ಮಾಡೋಕ್ಕಾಗಲ್ಲ, ಕಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಟ್ ಇಸ್ ಓನ್ಲಿ ವ್ಯೂವರ್. ಸೊ ದಿಸ್ ಇಸ್ ರಾಂಗ್ ಆನ್ಸರ್ ಆಯ್ತು. ಎಡಿಟರ್ ಪಾತ್ರ ಫೈಲ್ ಮಾಲೀಕರನ್ನು ಬದಲಾಯಿಸಲು ಮತ್ತು ಎಡಿಟ್ ಮಾಡಲು ಸಾಧ್ಯವಿಲ್ಲ. ಹೌದು ಸರ್, ಇಲ್ಲಿ ಎಡಿಟರ್ ಅಂತಕ್ಕಂಥದ್ದೇನಿದೆ, ನೀನ್ ಮಾಡ್ಬೋದು ಎಡಿಟ್, ಇಲ್ಲೇ ಇದೆ ಹೇಳ್ತಾರೆ, ಎಡಿಟ್ ಮಾಡ್ಬೋದು, ಬಟ್ ಡಿಲೀಟ್ ಮಾಡಲು ಸಾಧ್ಯ ಇಲ್ಲ. ಯಾಕಂದ್ರೆ ನೀನ್ ಎಡಿಟರ್ ಅಷ್ಟೇ, ಯು ಆರ್ ನಾಟ್ ದ ಓನರ್ ಆಫ್ ದಟ್ ಫೈಲ್. ನೀವು ಎಡಿಟಿಂಗ್ ಆಪ್ಷನ್ಸ್ ಕೊಟ್ಟಿರ್ಬೋದು. ಸೊ ದಿಸ್ ಇಸ್ ಕರೆಕ್ಟ್. ಸೊ ಆಪ್ಷನ್ ಎ ತಪ್ಪು, ಬಿ ಸರಿ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು. ಸೊ ಎಡಿಟರ್ ಈಸ್ ಕ್ಯಾನ್ ಎಡಿಟ್, ಕ್ಯಾನ್ ಟ್ರಾನ್ಸ್ಫರ್, ಕ್ಯಾನ್ ಗಿವ್ ಪರ್ಮಿಷನ್. ಓಕೆ, ಎಡಿಟರ್, ಬಟ್ ಅದು ಓನರ್ ಅಲ್ಲ, ಅವರು ಎಡಿಟರ್ ಅಂತ ಕೊಟ್ಟಿರ್ತಾರೆ ಅದು. ಸೊ ಓನರ್ ಆಗಿದ್ರೆ ಓನರ್ ಕೇಪಬಿಲಿಟಿ ಇರುತ್ತೆ, ಬಟ್ ಓನರ್ದು ಯಾರು ಡಿಲೀಟ್ ಮಾಡೋ ಸಾಧ್ಯವಿಲ್ಲ. ಎಸ್, ಆಪ್ಷನ್ ಬಿ ಕರೆಕ್ಟ್. ಸೊ ಎ ತಪ್ಪು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್. ಇದು ER ಡಯಾಗ್ರಾಮ್ ಅಂತ ಕರಿತೀವಿ, ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ ಅಂತ ಕರಿತೀವಿ. ಇದು ಕೂಡ ಮಾಡಿದ್ದೀನಿ.
ನಮ್ಮ ಮ್ಯಾರಥಾನ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಅಲ್ಲೂ ಕೂಡ ಹೇಳಿದೆ, ಈ ಸಿಂಬಲ್ ಕೊಟ್ಬಿಟ್ಟು ಹೇಳ್ತಾನೆ ಅಂತ. ದಿಸ್ ಸಿಂಬಲ್ ರೆಪ್ರೆಸೆಂಟ್ಸ್ ಎಂಟಿಟಿ ಅಂತ ಕರಿತೀವಿ, ಎಂಟಿಟಿ. ಸೊ ಇಲ್ಲಿ ಇಂಗ್ಲಿಷ್ ನೋಡೋಣ ಬನ್ನಿ ಬೇಕಾರೆ. ಓಕೆ, ದಿಸ್ ಸಿಂಬಲ್ ಇಸ್ ರೆಪ್ರೆಸೆಂಟ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಓಕೆ, ಎಗೆ 2, ಬಿಗೆ 3 ಇಲ್ಲಿದೆ ಸರ್. ಎಗೆ 2, ಬಿಗೆ 3, ಸಿಗೆ 4, ಡಿಗೆ 1, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಐ ವಿಲ್ ಶೋ ಯು. ಇದು ನಿಮಗೆ ಜ್ಞಾಪಕ ಇದ್ರೆ ಗೊತ್ತಿರುತ್ತೆ, ನಮ್ಮ ವಿಡಿಯೋ ಸರಣಿ ನೋಡಿದ್ರೆ ಗೊತ್ತಿರುತ್ತೆ. ಈ ಡಿ ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ ಅಂತ ಕರಿತೀವಿ. ಓಕೆ, ತುಂಬಾ ಡೀಟೇಲ್ ಹೇಳಕ್ ಹೋಗಲ್ಲ ಇದ್ರ ಬಗ್ಗೆ. ಹಂಗಂದ್ರೆ ಏನು ಅಂದ್ರೆ, ಒಂದು ರಿಲೇಶನ್ಶಿಪ್ ಅಂದ್ರೆ ಒಂದು ಫ್ಲೋ ಚಾರ್ಟ್ ಅಲ್ಲಿ ಎಕ್ಸಿಕ್ಯೂಷನ್ ಹೆಂಗಾಗುತ್ತೆ ಅಂತ ಒಂದೊಂದು ಹೆಸರಿಟ್ಟಿರ್ತೀವಿ. ಇದಕ್ಕೆ ಟೋಟಲ್ ರೆಪ್ರೆಸೆಂಟೇಷನ್, ಇದು ಕೇಳಿದ ಎಕ್ಸಾಮ್ ಅಲ್ಲಿ ಪಾರ್ಷಿಯಲ್ ಒಂದು ಸಿಂಗಲ್ ಇದೆ, ಪಾರ್ಷಿಯಲ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಓಕೆ, ಇದು ಎಂಟಿಟಿ ಸೆಟ್ ಅಂತ, ಇದು ಅಟ್ರಿಬ್ಯೂಟ್ಸ್ ಅಂತ, ಇದು ರಿಲೇಶನ್ಶಿಪ್ ಅಂತ. ಇಲ್ಲಿ ನೋಡಿ, ವೀಕ್ ಎಂಟಿಟಿ ಸೆಟ್ ಅಂತ, ಇದು ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಅಂತ, ಐಡೆಂಟಿಫೈಯಿಂಗ್ ರಿಲೇಶನ್ಶಿಪ್ ಅಂತ ಅರ್ಥ ಇವೆಲ್ಲ. ಸೊ ಇವೆಲ್ಲ ಕೂಡ ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ ಫೈನ್ ಸರ್. ನೋಡಿ ಇವೆಲ್ಲ ಬಂದಿತ್ತಾ, ಮಾಡಿದೀವ. ಸೊ ಇದು ಕೂಡ ಲಾಜಿಕಲ್ ಗೇಟ್. ಇದು ನೋಡಿದ ತಕ್ಷಣ ಹೇಳ್ಬೋದು ನಿಮ್ಗೆ ಇದ್ರ ಸಂಬಂಧಪಟ್ಟಂತೆ ಹೇಳಿದೆ, ಹಿಂಗಿದ್ರೆ ಎಕ್ಸ್ಕ್ಲೂಸಿವ್ ನಾರ್ ಅಂತ ಕರಿತೀವಿ ಅಂತ. ಬಟ್ ಇದಿಲ್ಲ, ಇಲ್ಲಿ ಇದು ಮಾತ್ರ ಇದೆ, ಅಂದ್ರೆ ಎಕ್ಸ್ ನಾರ್ ಅಂತ, ಎಕ್ಸ್ಕ್ಲೂಸಿವ್ ಆರ್ ಅಂತ ಕರಿತೀವಿ. ಓಕೆ, ಹಿಂಗಿದ್ರೆ ಎಕ್ಸ್ ನಾರ್ ಅಂತಿದ್ವಿ. ಓಕೆ, ಇದು ನಾಟ್ ಅಂತ ಅರ್ಥ ಅಲ್ವಾ, ಅದಕ್ಕೆ ಎಕ್ಸ್ ನಾರ್ ಅಂತಿದ್ವಿ. ಬಟ್ ಇಲ್ಲಿ ಇದಕ್ಕೇನು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದು ನಿಮ್ಗೆ ಗೊತ್ತಿರಬೇಕಿದು ಅಲ್ವಾ, ಈ ಸ್ಲೈಡ್ ಗೊತ್ತಿರಬೇಕು. ಯಾವ ಸಿಂಬಲ್ಗೆ ಆಂಡ್ ಗೇಟ್ ಹೆಂಗಿರುತ್ತೆ, ನ್ಯಾಂಡ್ ಗೇಟ್ ಎಕ್ಸ್ಕ್ಲೂಸಿವ್ ಆರ್ ಹೆಂಗಿರುತ್ತೆ, ಎಕ್ಸ್ಕ್ಲೂಸಿವ್ ನಾರ್ ಹೆಂಗಿರುತ್ತೆ, ಓಕೆ, ನಾರ್ ಹೆಂಗಿರುತ್ತೆ, ಆರ್ ಹೆಂಗಿರುತ್ತೆ, ಅರ್ಥ ಆಗ್ತಿದಿಲ್ಲ. ಇಟ್ ಈಸ್ ಎಕ್ಸ್ಕ್ಲೂಸಿವ್, ಎಕ್ಸ್ ಅಂದ್ರೆ ಎಕ್ಸ್ಕ್ಲೂಸಿವ್ ಅಂತ. ಓಕೆ, ಆರ್ ಗೇಟ್, ಈ ಆರ್ ಅಂತ ಕರಿತೀವಿ. ಫೈನ್ ಸರ್. ಅದು ಆಪರೇಷನ್ಸ್ ಹೇಳಿದೆ. ಔಟ್ಪುಟ್ ನಾನು ನಿಮಗೆ ಜ್ಞಾಪಕ ಇರಬೇಕು, ರೀಸೆಂಟ್ ಆಗಿ ಬಂದಿತ್ತು ಕೂಡ ಕ್ವಶನ್ HKL ಅಂತ ಹೇಳಿದೆ. ಔಟ್ಪುಟ್ ಯಾವಾಗ ಒಂದೇ ಇರುತ್ತೆ ಸೇಮ್ ಒಂದು ಇನ್ಪುಟ್ಸ್ಗೆ, ಯಾವಾಗ ಅಂದ್ರೆ ಸೇಮ್, ಯಾವಾಗ ಡಿಫ್ರೆಂಟ್ ಇನ್ಪುಟ್ಸ್ಗೆ ಹೈ ಔಟ್ಪುಟ್ ಬರುತ್ತೆ, ಇವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಎಕ್ಸ್ಕ್ಲೂಸಿವ್ ಆರು ಇವೆಲ್ಲ. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆಗಳು ಲಾಜಿಕ್ ಗೇಟ್ಸ್ಗೆ ಸಂಬಂಧಪಟ್ಟಂತೆ ಸರಿಯಾಗಿದೆ? ಓಕೆ, ಈಗ ತರ ನೋಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಆಂಡ್ ಗೇಟ್ ಅಂದ್ರೆ ಏನು, ಮಲ್ಟಿಪ್ಲಿಕೇಶನ್ ಆಗೋದು. ಇಲ್ಲಿ ಎಲ್ಲಿ ಮಲ್ಟಿಪ್ಲಿಕೇಶನ್ ಒಂದ್ ಇದ್ರೆ ಮಾತ್ರ ಒಂದು ಬರೋದು. ಆರ್ ಗೇಟ್ ಅಡಿಷನ್, ಎಲ್ಲಿ ಒಂದಿದ್ರೆ ಸಾಕು ಒಂದು ಬರುತ್ತೆ, 0 0 ಇದ್ರೆ ಮಾತ್ರ 0, ಎಲ್ಲ ಒಂದು ಬರುತ್ತೆ. ನೋಡಿ ಅದೇ ಕೊಟ್ಟಿರೋದಿಲ್ಲಿ. ಆಂಡ್ ಗೇಟ್ ಅನ್ನು ಅಂಕಗಣಿತದಲ್ಲಿ ಗುಣಾಕಾರ. ಎಸ್ ಕರೆಕ್ಟ್ ಇದು. ನ್ಯಾಂಡ್ ಗೇಟ್ ಅಂಕಗಣಿತ ಗುಣಾಕಾರ ಅಲ್ಲ, ಗುಣಾಕಾರವನ್ನ ರಿವರ್ಸ್ ಮಾಡ್ತಕ್ಕಂಥದ್ದು ನ್ಯಾಂಡ್ ಗೇಟ್ ಅಲ್ವಾ. ಇಲ್ಲಿ ಏನ್ ಬರುತ್ತೆ ಅದನ್ನ ರಿವರ್ಸ್ ಮಾಡ್ತಕ್ಕಂಥದ್ದು. ಆರ್ ಗೇಟ್ ಅಂಕಗಣಿತದಲ್ಲಿ ಸಂಕಲನ, ಎಸ್ ಪಾಸಿಟಿವ್, ಅಂದ್ರೆ ಅಡಿಷನ್ ಮಾಡುತ್ತೆ, ಎಸ್ ಕರೆಕ್ಟ್. ನಾರ್ ಗೇಟ್ ಅಂಕಗಣಿತ ಸಂಕಲನ ಈಗೇನ್ ಸೇಮ್ ಕೊಟ್ಟಿದ್ದಾನ, ಇಲ್ಲ. ಇದಕ್ಕೆ ಏನ್ ಡಿಫರೆನ್ಸ್, ಇಲ್ಲಿ ಏನ್ ಬರುತ್ತೆ ಅದನ್ನ ರಿವರ್ಸ್ ಮಾಡ್ತಕ್ಕಂಥದ್ದು ನಾರ್ ಗೇಟ್. ನಾಟ್ ಆರ್ ಅಂತ ಕರಿತೀವಿ, ನಾರ್ ಅಂದ್ರೆ. ನ್ಯಾಂಡ್ ಗೇಟ್ ಅಂದ್ರೆ ನಾಟ್ ಆಂಡ್ ಅಂತ ಕರಿತೀವಿ ಅಲ್ವಾ ಸರ್. ಸೊ ಲಾಜಿಕಲ್ ಗೇಟ್ಸ್ ಗಳಿವೆಲ್ಲ. ಸೊ ಯಾವ್ದು ಕರೆಕ್ಟ್ ಇಲ್ಲಿ, ಎ ಮತ್ತೆ ಸಿ ಕರೆಕ್ಟ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್. ಇಲ್ಲಿದೆ ನೋಡಿ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಇಲ್ಲಿ ನಾರ್ ಅಂದ್ರೆ ನಾಟ್ ಆರ್ ಅಂತ, ಅಂದ್ರೆ ಇಲ್ಲಿ ಔಟ್ಪುಟ್ ಆರ್ ಅಲ್ಲಿ ಏನ್ ಬರ್ದಿರ್ತಾರೆ, ಇದನ್ನ 0 ಇದ್ರೆ 1 ಆಗೋದು, 1 ಇದ್ರೆ 0 0 0 ಆಗೋದು. ಅದು ನೋಡಿ ಅದೇ ಇರೋದು ಇಲ್ಲಿ. ಆಂಡ್ ಗೇಟ್ ಇಲ್ಲಿ ಏನಿರುತ್ತೆ ಅದನ್ನ ರಿವರ್ಸ್ ಮಾಡೋದು. ಅಂದ್ರೆ ಈಗ ನ್ಯಾಂಡ್ ಗೇಟ್ ಇಲ್ಲಿ ನೋಡಿ, ಇಲ್ಲಿ 0 ಇದೆ, 1 1 1 0 ಬರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ಆಪ್ಷನ್ ಇದಕ್ಕೆ ಅಲ್ವಾ. ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರೋದು. ಎಸ್ ಸರ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಹೇಳಿಕೆಗಳು ಇನ್ಕಾಗ್ನಿಸೆಂಟ್ ಮೋಡ್ ವೈಶಿಷ್ಟ್ಯವನ್ನು ಸರಿಯಾಗಿ ವಿವರಿಸುತ್ತದೆ ಎಂಬುದನ್ನು ನಿಮಗೆ ಸರಿ. ಇನ್ಕಾಗ್ನಿಸೆಂಟ್ ಮೋಡ್ ಅಂದ್ರೆ ನೀವು ಆಫ್ ಒಂಥರ, ನಿಮಗೆ ಅದರ ನಿಮ್ಮ ಬ್ರೌಸಿಂಗ್ ಹಿಸ್ಟ್ರಿ ಎಲ್ಲ ಅದರಲ್ಲಿ ಇರಲ್ಲ. ಓಕೆ, ನೀವು ಇದರಲ್ಲಿ ಏನಿದೆ ಫಸ್ಟ್ ಆಪ್ಷನ್ ನೋಡೋಣ ಬನ್ನಿ. ಬ್ರೌಸಿಂಗ್ ಹಿಸ್ಟ್ರಿ ರೆಕಾರ್ಡ್ ಮಾಡಲು ಸಾಧ್ಯವಿಲ್ಲ, ಹೌದು ಕರೆಕ್ಟ್. ಬಟ್ IP ಅಡ್ರೆಸ್ ಇರುತ್ತೆ. ನಿಮ್ ಬ್ರೌಸಿಂಗ್ ಹಿಸ್ಟ್ರಿ ನೀವೇನ್ ಮಾಡಿದೀವಿ ಅದು ನೀವು ಅಲ್ಲಿಂದ ಇನ್ಕಾಗ್ನಿಸೆಂಟ್ ಮೋಡ್ ಅಂದ್ರೆ ಈ ರೀತಿ ಇರುತ್ತೆ. ಯು ಹ್ಯಾವ್ ಗಾನ್ ಇನ್ಕಾಗ್ನಿಸೆಂಟ್ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಇಲ್ಲಿರುತ್ತೆ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬಹುದು ನಿಮ್ಮ ಇಂಟರ್ನೆಟ್ ಅಥವಾ ಬ್ರೌಸರ್ ಅಲ್ಲಿ ಹೋಗಿ. ಇದೇನ್ ಮಾಡುತ್ತೆ ಅಂದ್ರೆ ನಿಮ್ದು ಆ ಪೀರಿಯಡ್ ಅಲ್ಲಿ ನೀವು ಏನೇನು ಚೆಕ್ ಮಾಡ್ತೀರಾ ಏನೋ ಅವೆಲ್ಲ ರೆಕಾರ್ಡ್ ಇಡಲ್ಲ ಸಿಸ್ಟಮ್ ಅಲ್ಲಿ. ಇಲ್ಲ ನಾರ್ಮಲ್ ಅಲ್ಲಿ ಇದ್ರಲ್ಲ, ಆದ್ರೆ ನಿಮ್ದೆಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ, ಹಿಸ್ಟ್ರಿ ಸ್ಟೋರ್ ಆಗಿರುತ್ತೆ, ಅದು ಇಲ್ಲಿ ಇರಲ್ಲ. ಓಕೆ, ಒಂದೇ ಸಾಲಿನಲ್ಲಿ ಬಹು ಲಾಗಿನ್ ಅನುಮತಿಸುತ್ತದೆ. ಓಕೆ, ಎಸ್ ಕರೆಕ್ಟ್ ಇದುವೆ ಕೂಡ. ಎಷ್ಟೇ ಇದನ್ನು ಕೂಡ ನಾವು ಲಾಗಿನ್ ಆಗಿ ಮಾಡ್ಬೋದು. ವೈರಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಇನ್ಕಾಗ್ನಿಟೋ ಮೋಡ್ ಜಸ್ಟ್ ನಿಮಗೆ ಹೈಡ್ ಮಾಡಕ್ಕೋಸ್ಕರ ಅದನ್ನ ನಮ್ಮ ಬ್ರೌಸರ್ ಇಷ್ಟು ಏನ್ ಮಾಡ್ತೀವಿ ಅಂತ ಹೈಡ್ ಮಾಡಕ್ ಮಾತ್ರ ಮಾಡ್ತೀವಿ. ಹಂಗಂತ ನೀವು ಹೈಡ್ ಮಾಡ್ತೀವಿ ಅಂತ ಅದಕ್ಕೆ ಹೋದ ತಕ್ಷಣ ನಿಮಗೆ IP ಅಡ್ರೆಸ್ ಇರಲ್ವಾ, IP ಅಡ್ರೆಸ್ ಇದ್ದೇ ಇರುತ್ತೆ. IP ಅಡ್ರೆಸ್ ಬೇಕೇ ಬೇಕು. ಓಕೆ, ಆದ್ರೆ ಅದು ನೀವು ಹೋದ್ಮೇಲೆ ಅದು ಡಿಲೀಟ್ ಆಗಿರುತ್ತೆ. ಬಟ್ ಅಲ್ಲಿ ಏನ್ ನೀವು ಎಲ್ಲಿಂದ ಮಾಡಿರುತ್ತೆ IP ಅಡ್ರೆಸ್ ಇರುತ್ತೆ. ಮರೆ ಮಾಚಲು ಸಾಧ್ಯವಿಲ್ಲ ಅನ್ನೋದು ತಪ್ಪು, ಮರೆ ಮಾಚುತ್ತದೆ ಅನ್ನೋದು ತಪ್ಪು, ಮರೆ ಮಾಚಕ್ಕಾಗಲ್ಲ ಅದು ಕರೆಕ್ಟ್. ಸೊ ದಿಸ್ ಇಸ್ ರಾಂಗ್. ಮತ್ತೆ ನೀವು ಅದೇ ಸಿಸ್ಟಮ್ ಮಾಡೋದು, ವೈರಸ್ ಅಟ್ಯಾಕ್ ಆಗುತ್ತೆ ಅಂದ್ರೆ ಅದಕ್ಕೂ ಅಟ್ಯಾಕ್ ಆಗುತ್ತೆ. ಸೊ ಇನ್ಕಾಗ್ನಿಸೆಂಟ್ ಮೋಡ್ ಇಸ್ ಜಸ್ಟ್ ಟು ಹೈಡ್ ಅಷ್ಟೇ ಅದು ನಿಮಗೆ. ಸೊ C ತಪ್ಪು, D ತಪ್ಪು. ಹಾಗಾದ್ರೆ A ಮತ್ತೆ B ಮಾತ್ರ ಸರಿ. ಅರ್ಥ ಕೊಟ್ಟಿದ್ದೀನಿ ಕೂಡ ನಾನು.
the key features and no browsing history saved, no form data saved, separate sessions ಇರುತ್ತೆ, download and bookmarks kept. ಯಾವುದು ಅದು ಲಿಮಿಟೇಷನ್ಸ್ ಅಂದ್ರೆ ಇದು ವೆಬ್ಸೈಟ್ ನ ಡಸಂಟ್ ಹೈಡ್ ವೆಬ್ಸೈಟ್ ಅಥವಾ ಟ್ರ್ಯಾಕ್ ಮಾಡದೇ ಇರಕ್ಕಾಗಲ್ಲ ಅಥವಾ IP ಅಡ್ರೆಸ್ ನ ಹೈಡ್ ಮಾಡಲ್ಲ ಇದು. ಓಕೆ, ಸೊ ಇವೆಲ್ಲ ನಿಮಗೆ ಗೊತ್ತಿರಲಿ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಇದು ಕೂಡ ಮಾಡಿದೆ, ನ್ಯಾಪ್ ಇದೆಯಾ, ವಿಡಿಯೋ ನಂಬರ್ 1 or 2 ಚೆಕ್ ಮಾಡಿ, ಅಥವಾ ನೀವು ನಮ್ಮ ಮ್ಯಾರಥಾನ್ ವಿಡಿಯೋ. ಟ್ವಿಸ್ಟೆಡ್ ಪೇರ್ ಸ್ಯಾಟಲೈಟ್ ಕಮ್ಯುನಿಕೇಶನ್, ಟ್ವಿಸ್ಟೆಡ್ ಅಲ್ಲಿ ಅನ್ಟ್ವಿಸ್ಟೆಡ್ ಪೇರ್ ಬರುತ್ತೆ, ಇನ್ನೊಂದು ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಬರುತ್ತೆ, ಅನ್ಟ್ವಿಸ್ಟೆಡ್ ಪೇರ್ ಬರುತ್ತೆ, ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಬರುತ್ತೆ. ನಿಮಗೆ ನ್ಯಾಪ್ಕಾರ್ ಬೇಕು, ನಾನು ತೋರಿಸ್ತೀನಿ. ಈ ಸ್ಲೈಡ್ ನ್ಯಾಪ್ಕಾರ್ ಇದ್ರೆ ನಮ್ಮ ವಿಡಿಯೋ ನೋಡಿದ್ರೆ ಈ ಸ್ಲೈಡ್ ನ್ಯಾಪ್ಕಾರ್ ಇರುತ್ತೆ. ಇದನ್ನು ನೋಡ್ಕೊಂಡಿದ್ರೆ ಆರಾಮಾಗಿ ಇದನ್ನ ಆನ್ಸರ್ ಮಾಡಬಹುದು. ಓಕೆ, ಟ್ವಿಸ್ಟೆಡ್ ಪೇರ್ ವೈರ್ ಏನು? ಇಟ್ ಹ್ಯಾಸ್ ಎ ಥಿನ್ ಬಂಚ್ ಆಫ್ ತೆಳುವಾದ ತಾಮ್ರ ತಂತಿಗಳು ಹೊಂದಿರುತ್ತೆ. ಐ ವಿಲ್ ಶೋ ಯು. ನೋಡಿ, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್, ಇಲ್ಲಿ ತಾಮ್ರ ತಂತಿ ತೆಳುವಾಗಿರುತ್ತೆ. ಶೀಲ್ಡ್ಗೂ ಅನ್ಶೀಲ್ಡ್ ಏನು ಅಂದ್ರೆ ಇದು ಸುತ್ತ ನಮಗೆ ಒಂದು ಶೀಲ್ಡ್ ಇರಬೇಕು, ಆ ಶೀಲ್ಡ್ ಇಲ್ಲ. ಇಲ್ಲಿ ಶೀಲ್ಡೆಡ್ ಅಂದ್ರೆ ಇಲ್ಲಿ ಸುತ್ತ ನೋಡಿ, ಇಲ್ಲಿ ಶೀಲ್ಡ್ ಸಿಲ್ವರ್ ಫಾಯಿಲ್ ತರ ಶೀಲ್ಡ್ ಇರುತ್ತೆ. ಇದನ್ನ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಯೂಸ್ ಮಾಡ್ತೀವಿ. ಇದನ್ನ ಜಸ್ಟ್ ನಾವು ಕಾಮನ್ ಕನೆಕ್ಟರ್ಸ್ ಅಂದ್ರೆ ಇಂಟರ್ನೆಟ್ ಕನೆಕ್ಟ್ ಅದೆಲ್ಲ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಅದು ಗೊತ್ತಿರಲಿ ಅನ್ಟ್ವಿಸ್ಟೆಡ್ ಪೇರ್ಸ್. ಇನ್ನು ಕೋ ಎಕ್ಸೆಲ್ ಕೇಬಲ್ ಈ ತರ ಸಿಂಗಲ್ ಇರುತ್ತೆ, ನಾವು ಕೇಬಲ್ ಟಿವಿ ಕನೆಕ್ಷನ್ಸ್ ಗಳಿಗೆ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಈ ತರ ಜ್ಞಾಪಕ ಇದೆಯಾ ನೀವು? ಕೇಬಲ್ ಟಿವಿ ಕನೆಕ್ಷನ್ಸ್ ಎಲ್ಲ ಯೂಸ್ ಮಾಡಿದ್ರಿ ಅಲ್ವಾ? ಸೊ ಅಲ್ಲಿ ಯೂಸ್ ಮಾಡ್ತೀವಿ, ಕೋ ಎಕ್ಸೆಲ್ ಕೇಬಲ್ ಅಂತ ಕರಿತೀವಿ. ಸೊ ಇಲ್ಲಿ ಇದೆಯಾ, ಇಲ್ಲಿ ಕೋ ಎಕ್ಸೆಲ್ ಕೇಬಲ್ ಕೊಡಿ ನೋಡಿ. ಇದು ಸೆಂಟ್ರಲ್ ಕಾಪರ್ ವೈರ್ ನೋಡಿ, ಸೆಂಟ್ರಲಿ ಕಾಪರ್ ವೈರ್ ಇದೆ. ಟ್ವಿಸ್ಟೆಡ್ ಪೇರ್ ಇದು 2 ಬಂಚ್ಗಳಷ್ಟು ತೆಲವಾದ ತಾಮ್ರ ತಂತಿಗಳು ಹೊಂದಿರುತ್ತೆ. ಎಸ್ ಸರ್, ಕ್ಯಾಟ್ 6 ಕ್ಯಾಟ್ 5 ಅಂತೆಲ್ಲ ಕರಿತೀವಲ್ಲ. ನೆಕ್ಸ್ಟ್ ಸ್ಯಾಟಲೈಟ್ ಕಮ್ಯುನಿಕೇಶನ್, ಇದು ಮೈಕ್ರೋವೇವ್ ರಿಲೇ ಸ್ಟೇಷನ್ ಅನ್ನು ಬಳಸುತ್ತಾರೆ. ಆಪ್ಷನ್ 4 ಮೈಕ್ರೋವೇವ್ ಸಿಸ್ಟಮ್, ಇದು ಹೆಚ್ಚಿನ ಫ್ರೀಕ್ವೆನ್ಸಿ ರೆಕಾರ್ಡಿಂಗ್ ಸಿಗ್ನಲ್ಸ್ ಅನ್ನು ಬಳಸುತ್ತದೆ. ಅಲ್ವಾ ಸರ್? ಸೊ ಯಾವ್ದು ಕರೆಕ್ಟು? ಎಗೆ 3, ಸಿಗೆ 1, ಇಲ್ಲಿದೆ ಎಗೆ 3, ಸಿಗೆ 1. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಇದರಲ್ಲೂ ಕೂಡ ಸ್ಪೀಡ್ ಬಗ್ಗೆನೇ ಕೇಳಿದ್ದ ನೋಡಿ. ಆಪ್ಟಿಕಲ್ ಫೈಬರ್ ಇಸ್ ದ ಹೈಯೆಸ್ಟ್ ಸ್ಪೀಡ್ ಹೊಂದಿರೋದು ನೋಡಿ. ಐ ವಿಲ್ ಶೋ ಯು. ದ ನೆಕ್ಸ್ಟ್ ಕ್ವಶನ್ ಇಸ್ ದ ಸೇಮ್. ಅರೇಂಜ್ ದ ಫಾಲೋಯಿಂಗ್ ಟೈಪ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಾ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಸ್ಪೀಡ್. ಅದರ ಸ್ಪೀಡ್ ಯಾವ ಕೇಬಲ್ ಯೂಸ್ ಮಾಡ್ತೀವಿ ಹೈಯೆಸ್ಟ್ ಸ್ಪೀಡ್ ಇರುತ್ತೆ ಅಂತ ನೋಡಿ. ಆಪ್ಟಿಕಲ್ ಫೈಬರ್ ದೊಡ್ಡ ಹಾಕೋದು ಯಾಕೆ? ನಿಮಗೆ ವೈಫೈಗಿಂತ ಅಂದ್ರೆ ರೇಡಿಯೋ ವೇವ್ಸ್ ಗಿಂತ ಸ್ಪೀಡ್ ಜಾಸ್ತಿ ಇರುತ್ತೆ. ಇಲ್ಲಿ ಎಲ್ಲಿದೆ ನಮಗೆ ಲಾಸ್ಟ್ ಅಲ್ಲಿ ಫೈಬರ್ ಆಪ್ಟಿಕಲ್ ಕೇಬಲ್ ಬೇಕು, ಇಲ್ಲಿದೆ ಲಾಸ್ಟ್, ಇಲ್ಲಿದೆ ಲಾಸ್ಟ್, ಹೈಯೆಸ್ಟ್ ಸ್ಪೀಡ್. ಇದೆರಡು ತಪ್ಪು ಅಂತ ಆಯ್ತು. ಅರ್ಥ ಆಗ್ತಿದ್ಯಾ? ಸೊ ಫಸ್ಟ್ ಯಾವುದು? ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂದ್ರೆ ನಾನು ಇಲ್ಲಿ ತೋರಿಸಿದ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. ಸೆಕೆಂಡು ಹೈಯೆಸ್ಟ್ ಸ್ಪೀಡು ಕೋಆಕ್ಸೆಲ್ ಕೇಬಲ್. ಥರ್ಡು ರೇಡಿಯೋ ವೇವ್, ಆಮೇಲೆ ಫೈಬರ್ ಆಪ್ಟಿಕ್ ಕೇಬಲ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್, ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಸ್ಪೀಡ್ ಕಾಮನ್ ಟ್ರಾನ್ಸ್ಮಿಷನ್ ಮೀಡಿಯಾ ಗೋ ಫ್ರಮ್ ಸ್ಲೋವರ್ ಎಲೆಕ್ಟ್ರಿಕಲ್ ಸಿಗ್ನಲ್ ಟು ಹೈಯರ್. ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ಟೆಲಿಫೋನ್ ಲೈನ್ಸ್ ಅಲ್ಲಿ ಟ್ವಿಸ್ಟೆಡ್ ಪೇರ್ ಯೂಸ್ ಮಾಡ್ತೀವಿ, ಆಮೇಲೆ ಅನ್ಟ್ವಿಸ್ಟೆಡ್ ಬರುತ್ತೆ, ಆಮೇಲೆ ಕೋಆಕ್ಸೆಲ್ ಬರುತ್ತೆ. ಇದ್ರ ಮಧ್ಯೆ ನಮಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಟೆಲಿಫೋನು ಅನ್ಶೀಲ್ಡೆಡ್, ಆಮೇಲೆ ಕೋಆಕ್ಸೆಲ್, ಆಮೇಲೆ ಮೈಕ್ರೋವೇವ್ಸ್ ವೈರ್ಲೆಸ್ ಯೂಸ್ ಮಾಡ್ತೀವಲ್ಲ, ಆಮೇಲೆ ಫೈಬರ್ ಆಪ್ಟಿಕ್ಸ್. ಸೊ ಸ್ಪೀಡ್ ಇನ್ಕ್ರೀಸಿಂಗ್ ಆರ್ಡರ್, ಇದು ಕಮ್ಮಿ ಸ್ಪೀಡ್, ಇದು ಅದಕ್ಕಿಂತ ಜಾಸ್ತಿ, ಇದು ಅದಕ್ಕಿಂತ ಜಾಸ್ತಿ, ಇದು ಅದಕ್ಕಿಂತ ಜಾಸ್ತಿ, ಇದು ಅದಕ್ಕಿಂತ ಜಾಸ್ತಿ. ಅರ್ಥ ಆಗ್ತಿದೆಯಲ್ಲ? ಸೊ ಯಾವ್ದು ಸರಿ? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಕಂಪ್ಯೂಟರ್ ವೃತ್ತಿಪರ ಬೈನರಿಗಾಗಿ ಯಾವ 2 ಸಂಖ್ಯೆಗಳ ವ್ಯವಸ್ಥೆಗಳನ್ನು ಶಾರ್ಟ್ ಕಟ್ ಸಂಕೇತಗಳಾಗಿ ಹೆಚ್ಚಾಗಿ ಬಳಸುತ್ತಾರೆ? ಆಕ್ಟಲ್ ಬಳಸ್ತಾರೆ, ಡೆಸಿಮಲ್ ಬಳಸಲ್ಲ, ಹೆಕ್ಸಾಡೆಸಿಮಲ್ ಬಳಸ್ತಾರೆ. ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ನಿಮಗೆ ಈ ಸ್ಲೈಡ್ ಜ್ಞಾಪಕ ಇರಬೇಕು, ನಾನು ನಿಮಗೆ ಹೇಳ್ತಾನೆ ಇದ್ದೆ, ತೋರಿಸಿದ್ದೆ. ಆಕ್ಟಲ್ ನಂಬರ್ನ ನಾವು ಬೈನರಿ ನಂಬರ್ನ ಆಕ್ಟಲ್ ನಂಬರ್ ಇಂದ ಹೆಂಗೆ ನಾವು 3 ಒಂದು ಬಿಟ್ ನ ಯೂಸ್ ಮಾಡ್ತೀವಿ, ಹಾಗೆ ಬೈನರಿನ ಹೆಕ್ಸಾಡೆಸಿಮಲ್ಗೂ ಕಂಪೇರ್ ಮಾಡಿದಾಗ 4 ಡಿಜಿಟ್ ಮಾಡ್ತೀವಿ. ಇದನ್ನ ಹೇಳಿದೆ, ಈ ಸ್ಲೈಡ್ ನಿಮ್ಗೆ ಜ್ಞಾಪಕ ಇರಬೇಕು, ನೋಡಿದ್ರೆ ಜ್ಞಾಪಕ ಇರುತ್ತೆ. ಸೊ ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ನಲ್ಲಿ ಸಿಸ್ಟಮ್ನ ಅವಶ್ಯಕತೆಗಳನ್ನು ಮತ್ತು ಅದರ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಡ್ಯಾಶ್ ಆಗಿರುತ್ತದೆ. ಸಾಫ್ಟ್ವೇರ್ ಇಂಜಿನಿಯರ್ ಸಿಸ್ಟಮ್ ಅವಶ್ಯಕತೆ ಅಂದ್ರೆ ಸಿಸ್ಟಮ್ನ ಅವಶ್ಯಕತೆ ಹೆಂಗೆ ಇರಬೇಕು, ಹೆಂಗೆ ಅನಲೈಸ್ ಮಾಡಬೇಕು, ಹೆಂಗೆ ಡೇಟಾ ಇರಬೇಕು, ಅದಾದ್ಮೇಲೆ ಎಕ್ಸಿಕ್ಯೂಷನ್, ದಟ್ ಇಸ್ ಕಾಲ್ಡ್ ಸಿಸ್ಟಮ್ ಅನಾಲಿಸಿಸ್ ಅಂತ ಕರಿತೀವಿ. ಓಕೆ, ಸಿಸ್ಟಮ್ ಅನಾಲಿಸಿಸ್ ಅಂತ ಕರಿತೀವಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಎ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಿಸ್ಟಮ್ ಬೈ ಬ್ರೇಕಿಂಗ್ ಇಟ್ ಡೌನ್, ಸ್ಟಡಿಂಗ್ ಕಾಂಪೋನೆಂಟ್ಸ್, ಇಂಟ್ರಾಕ್ಷನ್, ಗ್ಯಾದರಿಂಗ್ ಯೂಸರ್ ರಿಕ್ವೈರ್ಮೆಂಟ್ಸ್, ಐಡೆಂಟಿಫೈಯಿಂಗ್ ಪ್ರಾಬ್ಲಮ್ಸ್, ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್, ಇದನ್ನೆಲ್ಲ ಸಿಸ್ಟಮ್ ಅನಾಲಿಸಿಸ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಆಪ್ಷನ್ 3. ನೆಕ್ಸ್ಟ್, ಯಾವ ಕಮಾಂಡ್ ಅನ್ನು ಫೈಲ್ ಪರ್ಮಿಷನ್ ಬದಲಾವಣೆ ಮಾಡಲು ಬಳಸುತ್ತಾರೆ? ಆಕ್ಚುಲಿ ಇದು 2 ಬರುತ್ತೆ. ಒಂದು ಯೂನಿಕ್ಸ್ ಅಲ್ಲಿ ಬರುತ್ತೆ, ಯೂನಿಕ್ಸ್ ಅಥವಾ ಲಿನಿಕ್ಸ್ ಅಲ್ಲಿ, ಇನ್ನೊಂದು ವಿಂಡೋಸ್ ಅಲ್ಲಿ ಬರುತ್ತೆ. ನಮಗೆ ಲಿನಿಕ್ಸ್ ಅಲ್ಲಿ ಏನ್ ಬರುತ್ತೆ ಅದನ್ನ ಕೊಟ್ಟಿಲ್ಲ ಆಪ್ಷನ್, ವಿಂಡೋಸ್ ಅಲ್ಲಿ ಏನ್ ಬರುತ್ತೆ ಅದನ್ನ ಕೊಟ್ಟಿದ್ದಾನೆ, ಅಟ್ರಿಬ್ ಅಂತ. ಓಕೆ, ಇದು ಎಲ್ಲ ಹೆಂಗ್ ಕೇಳ್ತಾನೆ ನನಗೆ ಗೊತ್ತಿಲ್ಲ, ಯಾಕೆ ಹಿಂಗ್ ಕೇಳ್ತಾನೆ, ಇಟ್ಸ್ ನಾಟ್ ನೆಸೆಸರಿ. ಯು ಆರ್ ನಾಟ್ ಗೋಯಿಂಗ್ ಟು ಡೂ ಏನೋ ಸಾಫ್ಟ್ವೇರ್ ಅಥವಾ ನೀವೇನೋ ಬೇಸಿಕ್ ಏನೋ ಮಾಡಬೇಕು ಅಂತಿಲ್ಲ. ಯಾಕೆ ಬರುತ್ತೆ ಅಂತದ್ದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾಕೆ ಬೇಕು ಅಂತಾನೂ ಗೊತ್ತಿಲ್ಲ ಇದನ್ನೆಲ್ಲ.
ಎಸ್ ಡೇಟಾ ಬೇಕು, ನೆಟ್ವರ್ಕಿಂಗ್ ಬಗ್ಗೆ ಕೇಳಿ. ಓಕೆ, ಬಟ್ ಈ ತರದೆಲ್ಲ ಯಾಕೆ ಕೇಳ್ತಾನೆ ಗೊತ್ತಿಲ್ಲ. ಯೂನಿಕ್ಸ್ ಅಥವಾ ಲಿನಿಕ್ಸ್ ಅಲ್ಲಿ ನಿಮಗೆ SHMOD ಅಂತ ಯೂಸ್ ಮಾಡ್ತೀವಿ, ಅದೇ ವಿಂಡೋಸ್ ಅಲ್ಲಿ ಅಟ್ರಿಬ್ ಅಂತ ಯೂಸ್ ಮಾಡ್ತೀವಿ. SHMOD ಇಲ್ಲಿ ಕೊಟ್ಟಿಲ್ಲ, ಹಾಗಾಗಿ ನಾವು ವಿಂಡೋಸ್ ಅನ್ಕೋಬೇಕು. ಅಟ್ರಿಬ್ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದನ್ನ ನಾವು ಚೇಂಜ್ ಅಂತಕ್ಕಂತ ಒಂದು ನೋಡಿ ನಾನು ಹೇಳಿದ್ನಲ್ಲ ಇಲ್ಲಿ, ದ ಸ್ಟ್ಯಾಂಡರ್ಡ್ ಕಮಾಂಡ್ ಟು ಚೇಂಜ್ ದ ಪರ್ಮಿಷನ್. ಓಕೆ, ಚೇಂಜ್ ಅಂತ ಕರಿತೀವಿ CHMOD. ಇದು ಅಟ್ರಿಬ್ಯೂಟ್ ಕೂಡ ವಿಂಡೋಸ್ ಅಲ್ಲಿ ನಾವು ಬೇಸಿಕ್ ಫೈಲ್ ಅಟ್ರಿಬ್ಯೂಟ್ಸ್, ಓಕೆ, ಇದನ್ನು ಕೂಡ ಚೇಂಜ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಚೇಂಜ್ ಮೋಡ್ ಅಂದ್ರೆ ಇಟ್ ಈಸ್ ಅ ಕಮಾಂಡ್ ಟು ಚೇಂಜಿಂಗ್ ದ ಫೈಲ್ ಪರ್ಮಿಷನ್ ಇನ್ ಲಿನಕ್ಸ್ ಅಥವಾ ಯೂನಿಕ್ಸ್. ಬಟ್ ಇಲ್ಲಿ CHMOD ಕೊಟ್ಟಿಲ್ಲ, ಸೊ ಹಾಗಾಗಿ ಅಟ್ರಿಬ್ಗೆ ರೈಟ್ ಹಾಕ್ಬೇಕಾಗುತ್ತೆ. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಟ್ರೋಜನ್, ಸ್ಪೈವೇರ್, ರೆಸಿಡೆಂಟ್ ವೈರಸ್, ಪಾಲಿಮಾರ್ಫಿಕ್ ವೈರಸ್. ನೋಡಿ, ಪಾಲಿಮಾರ್ಫಿಕ್ ವೈರಸ್ ಅಂತಂದ್ರೆ ನಿಮ್ಗೆ ಅದು ಒಂದ್ಸಲ ವೈರಸ್ ಇರುತ್ತಲ್ಲ, ಅದು ನಿಮ್ಗೆ ಇದು ವೈರಸ್ ಅಂತ ಕೂಡ ನೆಕ್ಸ್ಟ್ ಚೇಂಜ್ ಆಗುತ್ತೆ. ಯು ಕೆನಾಟ್ ಐಡೆಂಟಿಫೈ, ಇಟ್ ಗೋಸ್ ಆನ್ ಚೇಂಜಿಂಗ್. ಅದು ಪ್ಯಾಟರ್ನ್ ಚೇಂಜ್ ಮಾಡ್ತಾ ಇರುತ್ತೆ, ಆ ತರದ್ದು ಪಾಲಿಮಾರ್ಫಿಕ್ ಅಂತ ಕರಿತೀವಿ. ಓಕೆ, ರೆಸಿಡೆಂಟ್ ಅಷ್ಟೇ, ನೀವು ಇದು ನಿಮಗೆ ಏನ್ ರ್ಯಾಮ್ ಅಲ್ಲಿ ಇರುತ್ತಲ್ಲ, ಸ್ವಿಚ್ ಆಫ್ ಮಾಡಿದ ಮೇಲೂ ಕೂಡ ರ್ಯಾಮು ನಿಮ್ಮ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ರೆಸಿಡೆಂಟ್ ಅಂತ ಅದೇ ಪರ್ಮನೆಂಟ್. ನೀವು ಶಟ್ ಡೌನ್ ಮಾಡಿದ್ರು ಕೂಡ ಅದು ತನ್ನ ಒಂದು ವೈರಸ್ ಏನ್ ತನಗೆ ಡಿಫೆಕ್ಟ್ ಮಾಡ್ಬೇಕು ಅದು ಮಾಡ್ತಾ ಇರುತ್ತೆ. ಅದ್ರದ್ದು ಉದಾಹರಣೆ ಕೊಟ್ಟಿದ್ದಾನೆ, ಅದ್ರ ಎಕ್ಸಾಂಪಲ್. ಈಗ ಟಾರ್ಸನ್ಗೆ ನಾವು ಬೀಸ್ಟ್ ಇಸ್ ದ ಎಕ್ಸಾಂಪಲ್. ಇಟ್ ಇಸ್ ಅ ಟೈಪ್ ಆಫ್ ಟಾರ್ಸನ್ ವೈರಸ್. ಅದು ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಎಗೆ 3 ಫೈನ್ ಸರ್. ನೆಕ್ಸ್ಟ್ ಬಿ, ಸ್ಪೈವರ್. ಸ್ಪೈವರ್ ನ ಝ್ಯಾಂಗೋನ ಸ್ಪೈವೇರ್ ಅಂತ ಕರಿತೀವಿ. ರೆಸಿಡೆಂಟ್ ವೈರ್ ರ್ಯಾಂಡೆಕ್ಸ್, ಪಾಲಿಮಾರ್ಫಿಕ್ ವೈರಸ್ ಎಲ್ಕರನ್. ಸೊ ಯಾವುದು ಸರ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ರೆಸಿಡೆಂಟ್ ವೈರಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇಟ್ ಇಸ್ ಅ ಮಾಲ್ವೇರ್. ಇಟ್ ಇಸ್ ಆಲ್ಸೋ ಟೈಪ್ ಆಫ್ ವೈರಸ್. ಇಟ್ ಈಸ್ ಇಟ್ ಸೆಲ್ಫ್ ಇಂಟು ಕಂಪ್ಯೂಟರ್ ರ್ಯಾಮ್ ಟು ಸ್ಟೇ ಆಕ್ಟಿವ್ ಈವನ್ ಆಫ್ಟರ್ ದ ಒರಿಜಿನಲ್ ಇನ್ಫೆಕ್ಟೆಡ್ ಪ್ರೋಗ್ರಾಮ್ ಕ್ಲೋಸ್ ಆದ್ರೂ ಕೂಡ ಅದು ಇನ್ಫೆಕ್ಟ್ ಮಾಡ್ತಾ ಇರುತ್ತೆ. ಒಂದು. ಇನ್ನೊಂದು ಪಾಲಿಮಾರ್ಫಿಕ್ ವೈರಸ್ ಇಸ್ ಎ ಮಾಲ್ವೇರ್. ಇಟ್ ಇಸ್ ಆಲ್ಸೋ ಮಾಲ್ವೇರ್ ಅಂದ್ರೆ ಮಲೇಷಿಯಸ್ ವೇರ್ ಅಂದ್ರೆ ವೈರಸ್ ಅಂತ ಅರ್ಥ. ಇಟ್ ಇಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ಇಟ್ಸ್ ಕೋಡ್ ಅಂಡ್ ಸಿಗ್ನೇಚರ್ ವಿತ್ ಇನ್ ಈಚ್ ನ್ಯೂ ಇನ್ಫೆಕ್ಷನ್. ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟು ಟ್ರೆಡಿಷನಲ್ ಸಿಗ್ನೇಚರ್ ಬೇಸ್ಡ್ ಆಂಟಿವೈರಸ್ ಸಾಫ್ಟ್ವೇರ್ ಟು ಡಿಟೆಕ್ಟ್ ಅಂಡ್ ಬ್ಲಾಕ್. ಡಿಟೆಕ್ಟ್ ಮಾಡಿ ಬ್ಲಾಕ್ ಮಾಡೋಕ್ಕಾಗಲ್ಲ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 66. ನೋಡಿ, ಇದು ಮೊನ್ನೆ ಕೂಡ ಕೇಳಿದ್ದ, ಲಾಸ್ಟ್ ಇಯರ್ ಅಲ್ಲೂ ಕೂಡ ಎಕ್ಸಾಮ್ ಅಲ್ಲಿ. ನಿಮಗೆ ಜ್ಞಾಪಕ ಇರಬೇಕು, ನಾನು ಈ ಕ್ವಶನ್ ನಿಮಗೆ ಇದು ಕೂಡ ನಾನು ತಗೊಂಡಿದ್ದೆ, ನಮ್ಮ ವಿಡಿಯೋ ಸರಣಿಯಲ್ಲಿ ಇದೆ. ಸೆಕ್ಷನ್ 65 ಡಾಕ್ಯುಮೆಂಟ್ ನ ಟ್ಯಾಂಪರ್ ಮಾಡೋದ್ರ ವಿರುದ್ಧ ಶಿಕ್ಷೆ ಕೊಡೋದ್ರ ಬಗ್ಗೆ ಹೇಳುತ್ತೆ ಈ ಕ್ವಶನ್ ಅಲ್ಲಿ. ಇದು ನಾವು ಲಾಸ್ಟ್ ಕ್ವಶನ್, ಇದು ಲಾಸ್ಟ್ ಇಯರ್ ಬಂದಿತ್ತು, KLA ಬಂದಿತ್ತು. ಓಕೆ, 2 ಲಕ್ಷ ತನಕ ಫೈನು ಅಥವಾ 3 ವರ್ಷ ತನಕ ಜೈಲು ಅಂತ. ಈಗ ಅದನ್ನ ಸೆಕ್ಷನ್ 66 ಕೇಳ್ಬಿಟ್ಟಿದ್ದಾನೆ. ಇದು ಹ್ಯಾಕಿಂಗ್ ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಅಂದ್ರೆ ಇಫ್ ಎನಿಬಡಿ ಡೂ ಹ್ಯಾಕಿಂಗ್, ಫ್ರಾಡ್, ಡೇಟಾ ಥೆಫ್ಟ್, ವೈರಸ್ ಇಂಟ್ರೊಡಕ್ಷನ್ ಈ ತರದ್ದು ಬಂದ್ರೆ ಅವ್ರಿಗೂ ಕೂಡ ಸೆಕ್ಷನ್ 66 ಪ್ರಕಾರ ಅಪ್ ಟು 5 lakhs ಅಥವಾ ಇಂಪ್ರಿಸ್ಮೆಂಟ್ ಅಂದ್ರೆ ಜೈಲು 3 years ಶಿಕ್ಷೆ ಕೊಡ್ತಕ್ಕಂಥದ್ದು. ಕಂಪ್ಯೂಟರ್ ರಿಲೇಟೆಡ್ ಎಫೆಕ್ಟ್ ಅಲ್ಲಿ IT Act 2000 ಅಲ್ಲಿ ಸೆಕ್ಷನ್ 66 ಹೇಳುತ್ತೆ. ಸೊ ಹ್ಯಾಕಿಂಗ್ ಇದೆ ಇಲ್ಲಿ, ದಟ್ ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್ ಸರ್. ನೆಕ್ಸ್ಟ್ ಆಯ್ತಲ್ಲ, ಕಂಪೈಲರ್ ಅಥವಾ ಅಸೆಂಬ್ಲರ್ ನಿಂದ ಹೊರಬರುವ ಆಬ್ಜೆಕ್ಟ್ ಪ್ರೋಗ್ರಾಮ್ ಅನ್ನು ತೆಗೆದುಕೊಂಡು ಸದರಿ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಷನ್ಗೆ ತಯಾರು ಮಾಡುವ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಹೇಳ್ತೀರಾ? ಕಂಪೈಲರ್ ಅಥವಾ ಅಸೆಂಬ್ಲರ್ ನಿಂದ ಹೊರಬರುವ ಆಬ್ಜೆಕ್ಟ್ ಪ್ರೋಗ್ರಾಮ್ ಅನ್ನು ತೆಗೆದುಕೊಂಡು ಸದರಿ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಷನ್ಗೆ ತಯಾರು ಮಾಡುವ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸಿಂಪಲ್ ಇದೆ ಸರ್, ಕಂಪೈಲರು ಅಲ್ಲ, ಇದು ಅಸೆಂಬ್ಲರು ಅಲ್ಲ, ಕಣ್ಮುಚ್ಕೊಂಡು ಟಿಕ್ ಯಾಕಂದ್ರೆ ಇಲ್ಲೇ ಕೊಟ್ಟೋಣ. ಅದರಿಂದ ಹೊರಬರುವ ಆಬ್ಜೆಕ್ಟ್ ಪ್ರೋಗ್ರಾಮ್ ಅನ್ನು ತೆಗೆದುಕೊಂಡು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ತಯಾರು ಮಾಡುವುದನ್ನ ನಾವು ಲೋಡ್ ಮಾಡುತ್ತೆ ಅಂತ, ಲಿಂಕರ್ ಅಲ್ಲ. ಓಕೆ, ವಾಟ್ ಈಸ್ ಕಂಪೈಲರ್ ಅಂದ್ರೆ ಅಸೆಂಬ್ಲರ್? ಪದೇ ಕೇಳಿರ್ತಾನೆ. ಕಂಪೈಲರ್ ಇಸ್ ಟು ಕನ್ವರ್ಟ್ ಸೋರ್ಸ್ ಕೋಡ್ ರಿಟರ್ನ್ ಇನ್ ದ ಪ್ರೋಗ್ರಾಮ್ ಟು ಮೆಷಿನ್ ಲೆವೆಲ್ಗೆ, ಮೆಷಿನ್ ಇದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಹೈ ಲೆವೆಲ್ ಟು ಲೋ ಲೆವೆಲ್ ಲ್ಯಾಂಗ್ವೇಜ್ ಏನ್ ಬೇಕದು. ಅಸೆಂಬ್ಲರು ಅಷ್ಟೇ, ಅಸೆಂಬ್ಲಿ ಲ್ಯಾಂಗ್ವೇಜ್ ನ ಮೆಷಿನ್ ಕೋಡ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಲೋಡ್ ಮಾಡ್ತಕ್ಕಂಥದ್ದು ಅದನ್ನ ತಗೊಂಡು ಎಕ್ಸಿಕ್ಯೂಷನ್ ಮಾಡಕ್ಕೆ ಲೋಡ್ ಮಾಡೋದು ಲೋಡರ್ ಮಾಡುತ್ತೆ. ಓಕೆ, ಸೊ ಲೋಡರ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಪ್ರಾಕ್ಸಿ ಸರ್ವರ್ಗೆ ಸಂಬಂಧಪಟ್ಟಂತೆ ಯಾವ್ದು ಸರಿ ತಪ್ಪು ಹೇಳಬೇಕು. ಪ್ರಾಕ್ಸಿ ಸರ್ವರ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ತುಂಬಾ ಜನಕ್ಕೆ, ಅಥವಾ ಈಗ ನೋಡಿ ಮೊದಲೆಲ್ಲ ಈಗ ಯಾವುದು ಟಾರೆಂಟ್ಸ್ ಎಲ್ಲ ಬ್ಲಾಕ್ ಗೊತ್ತಲ್ವ ನಿಮ್ಗೆ ಇಂಡಿಯಾದಲ್ಲಿ. ಅದಕ್ಕೆ ಪ್ರಾಕ್ಸಿ ಸರ್ವರ್ಗಳು .eu .ek ಆ ಥರ ಎಲ್ಲ ಏನೇನೋ ಬೇರೆ ಸರ್ವರ್ ಬೇರೆ ಅಂದ್ರೆ ಯುರೋಪಿಯನ್ ಇದರಿಂದ
ನೀವು ಲಾಗಿನ್ ಆಗಿ ಅಲ್ಲಿ ಟಾರೆಂಟ್ ಓಪನ್ ಮಾಡಬಹುದು. ಈಗ ಎಷ್ಟೊಂದು ಜನ ಈಗ ನೋಡಿ, ಈಗ ನಿಮಗೆ ಗೊತ್ತಿದೆ ಬೇರೆ ಬೇರೆ ಏನೇನೋ ಕೇಸ್ಗಳಾದವು, ಅದೆಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ಬ್ಯಾನ್ ಆಯ್ತು ಅಂತ ವಿಡಿಯೋಗಳು ಯೂಟ್ಯೂಬ್ ಇಂದ ತೆಗಿತಾರೆ. ಅದು ನೀವು ಇಂಡಿಯಾದಲ್ಲಿ ಮಾತ್ರ ನೋಡಕ್ಕಾಗಲ್ಲ, ಅದಿರುತ್ತೆ ಇಂಡಿಯಾದಲ್ಲಿ ನೋಡಕ್ಕಾಗಲ್ಲ. ಅದೇ ಲಿಂಕ್ ಇಟ್ಕೊಂಡು ನೀವು ಬೇರೆ ಪ್ರಾಕ್ಸಿ ಸರ್ವರ್ ಅಲ್ಲಿ ಹೋಗಿ, ಅಂದ್ರೆ ಬೇರೆ ಇಂಡಿಯನ್ ಬೇಸ್ಡ್ ಬಿಟ್ಟು ಯು ಬೇಸ್ಡ್ ಸರ್ವರ್ ಇಂದ ಓಪನ್ ಮಾಡಿದ್ರೆ ಅಲ್ಲಿ ನೀವು ನೋಡಬಹುದು. ದಟ್ ಈಸ್ ಕಾಲ್ಡ್ ಪ್ರಾಕ್ಸಿ ಸರ್ವರ್ ಅಂತ ಕರಿತೀವಿ. ಓಕೆ, ತುಂಬಾ ಜನ ಬುದ್ಧಿವಂತ ಇದೆ, ಎಕ್ಸ್ಪ್ಲೇನ್ ಮಾಡೋಂಥದ್ದಿಲ್ಲ. ಈಗೆಲ್ಲ ಚೆನ್ನಾಗಿ ಟೆಕ್ನಾಲಜಿ ಮೊಬೈಲು ಎಲ್ಲ ಆಂಡ್ರಾಯ್ಡ್ ಇರೋದ್ರಿಂದ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಪ್ರಾಕ್ಸಿ ಸರ್ವರ್ ಕ್ಲೈಂಟ್ IP ವಿಳಾಸವನ್ನು ಬಾಹ್ಯ ಸರ್ವರ್ ಇಂದ ಮರೆ ಮಾಡುತ್ತೆ. ಹೌದು ಸರ್, ಮರೆ ಮಾಡುತ್ತಿದ್ದು ಅಂದ್ರೆ ನೀವು ಇಂಡಿಯಾದಿಂದ ಆಪರೇಟ್ ಮಾಡೋದು ಅನ್ನೋದು ಪ್ರಾಕ್ಸಿ ಸರ್ವರ್ ಬೇರೆ ಕಡೆಯಿಂದ ಹೋಗಿ ಮಾಡ್ತೀರಲ್ಲ, ಬೇರೆ ಒಂದು ಕಂಟ್ರಿ ಅಥವಾ ಬೇರೆ ಒಂದು ಕಾಂಟಿನೆಂಟ್ ಇಂದ ಅದು ಮರೆ ಮಾಡುತ್ತೆ. ಹಂಗಾಗಿ ಓಪನ್ ಆಗುತ್ತೆ ಅಲ್ಲಿ, ಇಲ್ಲಿ ಓಪನ್ ಆಗಲ್ಲ ಅದು. ಓಕೆ, ಬ್ಲಾಕ್ ಮಾಡಿದ್ರೆ. ನೆಕ್ಸ್ಟ್, ಪ್ರಾಕ್ಸಿ ಸರ್ವರ್ ಸಂಪೂರ್ಣ ನೆಟ್ವರ್ಕ್ ಭದ್ರತೆ ನೋಡಿ ಭದ್ರತೆ ಅಂತಕ್ಕಂಥದ್ದು ಇದು ತಪ್ಪು. ಸೊ ಇಟ್ ಈಸ್ ಆಲ್ ಪ್ರಾಕ್ಸಿ ಸರ್ವರ್ ಜಸ್ಟ್ ನಿಮಗೆ IP ಅಡ್ರೆಸ್ ಬಂದ್ ಮಾಡುತ್ತೆ, ನೀವು ಬೇರೆ ಕಡೆಯಿಂದ ಹೋಗಿ ಓಪನ್ ಮಾಡಿ ನೋಡಬಹುದು ನಿಮ್ಮ ಒಂದು ಕಂಟ್ರಿ ರೀಜನ್ ಅಲ್ಲಿ ಅದು ಬ್ಲಾಕ್ ಆಗಿದ್ರೆ ಅಷ್ಟೇ. ಹಂಗಂತ ನಿಮ್ಗೆ ಭದ್ರತೆ ಕೊಡುತ್ತೆ ಅಂದ್ರೆ ಇಲ್ಲೇನ್ ಎಫೆಕ್ಟ್ ಆಗುತ್ತೆ ವೈರಸ್, ಅಲ್ಲೂ ಕೂಡ ಆಗತಕ್ಕಂಥ ಚಾನ್ಸಸ್. ಓಕೆ, ಪ್ರಾಕ್ಸಿ ಅದಕ್ಕೆ ತಪ್ಪಿದು. ಪ್ರಾಕ್ಸಿ ಸರ್ವರ್ ಮತ್ತು VPN ಎರಡು ಒಂದೇ ಆಗಿದೆ. VPN ಇಸ್ ಡಿಫ್ರೆಂಟ್, ಪ್ರಾಕ್ಸಿ ಸರ್ವರ್ ಇಸ್ ಡಿಫ್ರೆಂಟ್. ಹೇಳ್ತೀನಿ VPN ಅದ್ರ ಬಗ್ಗೆ ಫುಲ್ ಫಾರ್ಮ್ ಕೂಡ ತಿಳ್ಕೊಳ್ಳೋಣ. ಪ್ರಾಕ್ಸಿ ಸರ್ವರ್ ಕ್ಯಾಶಿಂಗ್ ಮೂಲಕ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಅಂದ್ರೆ ಎಸ್ ಬೇಗ ಆಗ್ತಕ್ಕಂಥದ್ದು. ದರ್ ಇಸ್ ನೋ ಜಿಯೋ, ನಾವು ಜಿಯೋ ಏನೋ ರೀಜನ್ ಅಂತ ಏನ್ ಕರಿತೀವಿ ಅದಿರಲ್ಲ, ಹಾಗಾಗಿ ಬೇಗ ನಿಮ್ಗೆ ಇದಾಗತ್ತೆ. ಎಸ್ ಕರೆಕ್ಟ್. A ಸರಿ, B ತಪ್ಪು, C ತಪ್ಪು, D ಸರಿ ಸ್ನೇಹಿತರೆ. ಐ ವಿಲ್ ಟೆಲ್ ಯು, ಇಟ್ ಆಕ್ಟ್ಸ್ ಆಸ್ ಎ ಗೇಟ್ ವೇ ಅಷ್ಟೇ. ಪ್ರಾಕ್ಸಿ ಸರ್ವರ್ ಬ್ರೌಸರ್ಗೆ, ಟಾರೆಂಟ್ ಕ್ಲೈಂಟ್ ಈ ತರದಕ್ಕೆ ಗೇಟ್ ವೇ ಅಷ್ಟೇ. ನಿಮಗೆ ಒಂದು ಸರ್ವರ್ ಬೇರೆ ಸರ್ವರ್, ಇಂಡಿಯನ್ ಸರ್ವರ್ ಬಿಟ್ಟು ಬೇರೆ ಸರ್ವರ್ ಮಾಡೋದು. ಆದ್ರೆ ಇದು VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಡಿಫರೆಂಟ್. ಇದು ಇಟ್ ಈಸ್ ಎನ್ಕ್ರಿಪ್ಟೆಡ್ ಟನಲ್ ಡಿವೈಸ್ ಟ್ರಾಫಿಕ್ ಅಟ್ ಆಪರೇಟಿಂಗ್ ಸಿಸ್ಟಮ್ ಲೆವೆಲ್ ಅಷ್ಟೇ. ಇಟ್ ಈಸ್ ಎ ವರ್ಚುವಲ್. ಈಗ ನಿಮಗೆ ಈ VPN ಏನಾಗುತ್ತೆ ಅಂದ್ರೆ, VPN ಈಗ ನಿಮ್ಗೆ VPN ಕರೆಕ್ಟ್ ಆಗಿ ನಿಮ್ಗೆ ಅದು ಬ್ಲಾಕ್ ಇದ್ರೆ ನಿಮ್ಗೆ ನಿಮ್ಮ ಒಂದೊಂದು ವೆಬ್ಸೈಟ್ ನೀವು ಅಬ್ಸರ್ವ್ ಮಾಡಬೇಕು ನಿಮ್ ಸಿಸ್ಟಮ್ ಅಲ್ಲಿ ಅಥವಾ ನಿಮ್ ಇದ್ರಲ್ಲಿ ಬ್ಲಾಕ್ ಆಗುತ್ತೆ ಅದು. ಯಾಕಂದ್ರೆ ಇಟ್ ಈಸ್ ಅನ್ಸೆಕ್ಯೂರ್ಡ್ ಅಥವಾ ಇಟ್ ಈಸ್ ನಾಟ್ ಪರ್ಮಿಟೆಡ್, ಈ ತರ ಎಲ್ಲ ಇರುತ್ತೆ ನೋಡಿ. ಓಕೆ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅದು. ಓಕೆ, ಇದು VPN ಸೆಕ್ಯೂರಿಟಿ ಇರುತ್ತೆ, ಅದಕ್ಕೆ ನಿಮ್ಗೆ ಆಗೋದು. ಪ್ರಾಕ್ಸಿಲ್ ಹತ್ತಿರ ಇರಲ್ಲ, ಸೆಕ್ಯೂರಿಟಿ ಇರಲ್ಲ. ಮತ್ತೆ ಇದು ಸೆಕ್ಯೂರಿಟಿ ಇಲ್ದರಿಂದ ಸ್ಪೀಡ್ ಜಾಸ್ತಿ ಇರುತ್ತೆ, ಇದು ಸ್ಪೀಡ್ ಕಮ್ಮಿ ಇರುತ್ತೆ. ಇದು ಬೈಪಾಸಿಂಗ್ ಸಿಂಪಲ್ ಜಿಯೋ ಬ್ಲಾಕ್ಸ್, ಅಂದ್ರೆ ಅಂದ್ರೆ ಜಿಯೋಗ್ರಫಿಕಲ್ ಬ್ಲಾಕ್ಸ್ ಕ್ಯಾಚಿಂಗ್ ನ ಬೈಪಾಸ್ ಮಾಡುತ್ತೆ. ಆದ್ರೆ ಇದು ಹಂಗಲ್ಲ, ಅಷ್ಟೇ ಡಿಫ್ರೆನ್ಸ್. ನಾನು ಈಗ ತಾನೇ ಹೇಳಿದ್ನಲ್ಲ ಅದೇ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾರೆ ಸ್ನೇಹಿತರೆ? ಫೈನ್, shall we move to next question? ಎಸ್ ಬನ್ನಿ. ಇದು TCP. ಓಕೆ, SSH ಸೆಕ್ಯೂರ್ ಶೆಲ್ ಅಂತ ಕರಿತೀವಿ. ಇಟ್ ಈಸ್ ಎ ಸೆಕ್ಯೂರ್ ಶೆಲ್. ಇಟ್ ಈಸ್ ಎ ಕ್ರಿಪ್ಟೋಗ್ರಾಫಿಕ್ ನೆಟ್ವರ್ಕ್ ಅಂದ್ರೆ ಸೆಕ್ಯೂರ್ಡ್ ಮಾಡ್ತೀವಿ. ಕ್ರಿಪ್ಟೋಗ್ರಫಿ ಅಂದ್ರೆ ಏನಂತ ಸೆಕ್ಯೂರ್ಡ್ ಅಂತ ಕರಿತೀವಿ. ಓಕೆ, TCP ಇಂದ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂದ್ರೆ ಏನು? ಇದು ಸ್ಟ್ಯಾಂಡರ್ಡ್ ಕಮ್ಯುನಿಕೇಶನ್ ಮಾಡೋದು, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಕಮ್ಯುನಿಕೇಶನ್ ಪ್ರೋಟೋಕಾಲ್. ಇಲ್ಲೇ ಇದೆ ನೋಡಿ, ಡೇಟಾ ಮೆಸೇಜ್ ನ ನೆಟ್ವರ್ಕ್ ತುರ. FTP ಅಂತ ಈಸಿ ಇದೆ, ನಿಮ್ಗೆ ಗೊತ್ತಿರುತ್ತೆ. FTP ಏನ್ ಮಾಡುತ್ತೆ? ಇಟ್ ಈಸ್ ಅ ಫೈಲ್ ಟ್ರಾನ್ಸ್ಫರ್. ಎಲ್ಲಿದೆ ಸರ್ ಫೈಲ್ ಟ್ರಾನ್ಸ್ಫರ್? ಎಲ್ಲಿದೆ ನೋಡಿ ಫೈಲ್ ಟ್ರಾನ್ಸ್ಫರ್ ಇಲ್ಲಿದೆ ನೋಡಿ ಫೈಲ್ ಟ್ರಾನ್ಸ್ಫರ್. ಸೊ 3GB ಪ್ರೋಟೋಕಾಲ್ ಯೂಸ್ ಟು ಟ್ರಾನ್ಸ್ಫರ್ ದ ಫೈಲ್ ಫ್ರಮ್ ಒನ್ ಹೋಸ್ಟ್ ಟು ಅನದರ್. ಓಕೆ, ಟೆಲ್ನೆಟ್ ಅಂತೂ ಗೊತ್ತೇ ಇದೆ, ಇದು ಬೇಸಿ ಅಂದ್ರೆ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ ಇಂದ ರಿಮೋಟ್ ತಗೊಂಡು ಆಕ್ಸೆಸ್ ಮಾಡೋದು. ಸೊ ಪ್ರೋಟೋಕಾಲ್ ಯೂಸ್ ಬೈ ಪೀಪಲ್ ಹೂ ಲಾಗ್ ಇನ್ಸ್ ರಿಮೋಟ್ ಸಿಸ್ಟಮ್. ಇಲ್ಲೇ ಇದೆ ನೋಡಿ, ಜಸ್ಟ್ ಕೀವರ್ಡ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ 1ಗೆ C ಇಲ್ಲಿದೆ, 3ಗೆ B ಇಲ್ಲಿದೆ, 4ಗೆ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. SSH ಅಂದ್ರೆ ಏನದು? SSH ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸೆಕ್ಯೂರ್ಡ್ ಶೆಲ್ ಅಂತ ಹೇಳಿದ್ರೆ ನೋಡಿ, ಸೆಕ್ಯೂರ್ ಎನ್ಕ್ರಿಪ್ಟೆಡ್ ಕನೆಕ್ಷನ್ ಬಿಟ್ವೀನ್ ದ ಟೂ ಹೋಸ್ಟ್ ಓವರ್ ಇನ್ ಸೆಕ್ಯೂರ್ ನೆಟ್ವರ್ಕ್. ಅಂದ್ರೆ ಏನರ್ಥ? ನನ್ನ ಕ್ರಿಪ್ಟೋಗ್ರಫಿ ಯೂಸ್ ಮಾಡುತ್ತೆ ಅಂತ ಹೇಳದ್ನಲ್ಲ, ನೆಟ್ವರ್ಕ್ ನ ಯೂಸ್ ಮಾಡಿ ಮಾಡ್ತಕ್ಕಂಥದ್ದು. ಓಕೆ, ಸೊ ಯಾವ್ದು ಕರೆಕ್ಟ್ ಸರ್? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಒಂದಿಸಿ ಬರೀಬೇಕು. ಫೈನ್, ನೆಕ್ಸ್ಟ್ ಬರ್ತೇನೆ. ಯಾವ ಚಿಹ್ನೆಯನ್ನು ಗೂಗಲ್ ಶೀಟ್ ನ ಫಾರ್ಮುಲಾದಲ್ಲಿ ಅಬ್ಸಲ್ಯೂಟ್ ರೆಫರೆನ್ಸ್ ಗೆ ಬಳಸಲಾಗುತ್ತೆ? ಡಾಲರ್ ಸಿಂಬಲ್, ವೆರಿ ಇಂಪಾರ್ಟೆಂಟ್. ಇದು ಕೂಡ ಮಾಡಿದ್ದೆ ಅಲ್ವಾ? ಅಬ್ಸಲ್ಯೂಟ್ ರೆಫರೆನ್ಸ್, ಆಮೇಲೆ ರಿಲೇಟಿವ್ ರೆಫರೆನ್ಸ್, ಇವೆಲ್ಲ ನಾನು ಹೇಳಿದ ಡೀಟೇಲ್ ಆಗಿ. ಈ ಸೆಲ್ ನಿಮಗೆ ಈ ಸ್ಲೈಡ್ ಜ್ಞಾಪಕ ಇರುತ್ತೆ. ಯಾರು ನಮ್ಮ ಕಂಪ್ಯೂಟರ್ ನಮ್ಮ ಎಲ್ಲ ವಿಡಿಯೋಸ್ ಫಾಲೋ ಮಾಡಿದ್ರೆ ಜ್ಞಾಪಕ ಇರುತ್ತೆ. ಡಾಲರ್ ಸಿಂಬಲ್ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಅಬ್ಸಲ್ಯೂಟ್ ರೆಫರೆನ್ಸ್ ಅಂದ್ರೇನು, ಸೆಲ್ ರೆಫರೆನ್ಸ್ ಅಂತಂದ್ರೇನು, ಮಿಕ್ಸ್ ಸೆಲ್ ರೆಫರೆನ್ಸ್ ಅಂತಂದ್ರೇನು, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಮ್ಯಾರಥಾನ್ ವಿಡಿಯೋ ನೋಡಿ ಅಂತ ಅದಕ್ಕೆ ಹೇಳ್ತಾ ಇದ್ದು, ಅಥವಾ ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ನಾವು ಮಾಡಿರೋ ವಿಡಿಯೋ ಸರಣಿಗಳನ್ನ ನೋಡಿ. ನೆಕ್ಸ್ಟ್, ಡಿಕ್ರಿಪ್ಷನ್ ಅಲ್ಗಾರಿಥಮ್ ಅಕ್ಸೆಪ್ಟ್ಸ್ ಡ್ಯಾಶ್ ಅಂಡ್ ಡ್ಯಾಶ್ ಟು ಪ್ರೊಡ್ಯೂಸ್ ಒರಿಜಿನಲ್ ಪ್ಲೇನ್ ಟೆಕ್ಸ್ಟ್. ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೀಫರ್ ಟೆಕ್ಸ್ಟ್ ಅಂತ ಕರಿತೀವಿ. ನಾನು ಹೇಳಿದೆ ನಿಮಗೆ, ಎಲ್ಲಿದೆ ಸರ್ ಸೀಫರ್ ಟೆಕ್ಸ್ಟ್? ಇಲ್ಲಿದೆ ನೋಡಿ, ಸೈಫರ್ ಟೆಕ್ಸ್ಟ್ ಅಂಡ್ ಮ್ಯಾಚಿಂಗ್ ಕೀ, ಆಪ್ಷನ್ 2. ಸೈಫರ್ ಟೆಕ್ಸ್ಟ್ ಅಂದ್ರೆ ನಮಗೆ ಇದನ್ನು ಕೂಡ ನಾವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ.
ಓಕೆ, ವಿಡಿಯೋ ನಂಬರ್ 9 ಇರ್ಬೇಕು ನೋಡಿ. ನೀವೇನಿಲ್ಲಿ ಕೀ ನಾವೀಗ ಏನಿಲ್ಲಿ ರಾಜ್ ಅಂತ ಕಳಿಸಿದ್ರೆ ಆ ಕೀನ ಚೇಂಜ್ ಮಾಡಿ ಬೇರೆ ತರ ನಿಮಗೆ 1 2 4 2 ಅಂತೇನೋ ಇರುತ್ತೆ. ಅದನ್ನ ವಾಪಸ್ ಡಿಕ್ರಿಪ್ಷನ್ ಮಾಡುತ್ತೆ, ಮ್ಯಾಚಿಂಗ್ ಕೀ ಹಾಕಿ ಸಿಫರ್ ಟೆಕ್ಸ್ಟ್ ಅಂತ ಕರಿತೀವಿ. ಇದು ಆಲ್ಫಾ ನ್ಯೂಮರಿಕ್ ಟೆಸ್ಟ್ ಅಂತ ಕರಿತೀವಿ. ಆಲ್ಫಾ ನ್ಯೂಮರಿಕ್ ಇರೋದನ್ನ ಸಿಫರ್ ಟೆಕ್ಸ್ಟ್ ಅಂತ ಕರಿತೀವಿ. ಆಲ್ಫಾಬೆಟ್ಸ್ ನ್ಯೂಮರಿಕ್ ಮಿಕ್ಸ್ ಇರುತ್ತೆ. ಗೊತ್ತಾಗ್ಬಾರ್ದು ಯಾರು ಹ್ಯಾಕ್ ಮಾಡಿದ್ರು, ಇದೇನು ಕಳಿಸಿದ್ದಾರೆ ಅವ್ರ ಮೆಸೇಜ್ ಅಂತ. ನೆಕ್ಸ್ಟ್, ಕಂಪ್ಯೂಟರ್ ಜನರೇಷನ್ ಮತ್ತು ಮೆಮೊರಿ ಕೇಳಿದ್ದಾನೆ. ಯಾವ ಟೈಪ್ ಆಫ್ ಮೆಮೊರಿ ಯೂಸ್ ಮಾಡ್ತೀವಿ ಕಂಪ್ಯೂಟರ್ ಜನರೇಷನ್ಗೆ ಅಂತ. ಓಕೆ, ಜನರೇಷನ್ 1, 2ನೇ ಜನರೇಷನ್, 3ನೇ, 4ನೇ ಜನರೇಷನ್. ಜನರೇಷನ್ 1 ಅಲ್ಲಿ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ ಅಥವಾ ಮ್ಯಾಗ್ನೆಟಿಕ್ ಡ್ರಮ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಟೇಪ್ ಅಂಡ್ ಡ್ರಮ್, ಆಪ್ಷನ್ 1. ಜನರೇಷನ್ 2 ಮ್ಯಾಗ್ನೆಟಿಕ್ ಕೋರ್ ನ ಯೂಸ್ ಮಾಡ್ತೀವಿ. 3ನೇ ಜನರೇಷನ್ ಕಂಪ್ಯೂಟರ್ ಸೆಮಿ ಕಂಡಕ್ಟರ್ ನ ಯೂಸ್ ಮಾಡ್ತೀವಿ. 4ನೇ ಸಿಲಿಕಾನ್ ರ್ಯಾಮ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಎಗೆ 3, ಬಿಗೆ 1, ಸಿಗೆ 4 and ಡಿಗೆ 2. ಆಪ್ಷನ್ 2 is the right answer. ಓಕೆ, ಫೈನ್ ಸರ್. ನಾನು ಹೇಳಿದೆ ಕೇಳ್ತಾನೆ, ಒಂದಿಸೆ ಬರೆಯಲು ಕೇಳ್ತಾನೆ, ಅಥವಾ ಅದರ ಟೈಪ್ ಆಫ್ ಎಕ್ಸಾಂಪಲ್ ಆಫ್ ಕಂಪ್ಯೂಟರ್ಸ್ ಕೇಳ್ತಾನೆ. ಎನ್ವ್ಯಾಕ್, IBM ಇವೆಲ್ಲ ಕೇಳ್ತಾನೆ, ಅಥವಾ ಇಸ್ವಿಗಳು, ಇಯರ್ ಯಾವ ಇಯರ್ ಅಲ್ಲಿ ಬಂದಿತ್ತು ಕೇಳ್ತಾನೆ. ಇವೆಲ್ಲ ಹೇಳಿದ್ದೆ ನಾನು ನಿಮಗೆ. ನೆಕ್ಸ್ಟ್, ಸೂಪರ್ ಕಂಪ್ಯೂಟರ್ಗಳ ಹೆಸರುಗಳಿಗೆ ಸಂಬಂಧ ಬಂದರೆ ಯಾವುದು ಸರಿಯಾಗಿದೆ? 1 ಸೆಕೆಂಡ್, ಏನಾಗ್ತದೆ, ಯಾವುದು ಸರಿಯಾಗಿದೆ ಅಂತ ಹೇಳಬೇಕು. ಯಾವ್ದು ಸರಿ ಇದೆ ಹೇಳ್ತೀರಾ ನೋಡಿ. ಇದೆಲ್ಲ ಅಮೇರಿಕಾದ ಸೂಪರ್ ಕಂಪ್ಯೂಟರ್ಗಳು, ಫಿಟಾನ್, ಸಮ್ಮಿಟ್, ಟ್ರಿನಿಟಿ ಅಂತ. ದಿಸ್ ಇಸ್ ನಾಟ್ ಸೂಪರ್ ಕಂಪ್ಯೂಟರ್. ಸೊ ABC ಸರಿಯಾಗಿದೆ. ಸಿಯಾ ಅಂತಕ್ಕಂಥದ್ದು ಏನೋ ಒಂದು ಸರ್ವರ್ ಅದಷ್ಟೇ. ಅದು ಸಿಯಾ ಕಂಪ್ಯೂಟರ್ ಅನ್ನತಕ್ಕಂಥ US ಕಂಪನಿ ಬಿಲ್ಡ್ ಹೈ ರಿಲಯಬಿಲಿಟಿ ಕಸ್ಟಮ್ ಕಾನ್ಫಿಡೆಂಟ್ ಸರ್ವರ್ ಅಂಡ್ ವರ್ಕ್ ಸ್ಟೇಷನ್ ಅದಷ್ಟೇ. ಬಟ್ ಟೇಟಾನ್, ಸೊಮಿಟ್ ಅಂಡ್ ಟ್ರಿನಿಟಿ ಇದು US ಬೇಸ್ ಸೂಪರ್ ಕಂಪ್ಯೂಟರ್ 2010 ಬಂದಿರತಕ್ಕಂಥ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ ರಿಸರ್ಚ್ಗೋಸ್ಕರ ಮಾಡಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ಸ್ ಅದು. ನೋಡಿ, ಇವೆಲ್ಲ ಯಾಕೆ ಬೇಕು, ಯಾಕೆ ಕೇಳ್ತಾನೆ ಗೊತ್ತಿಲ್ಲ. ಅದು ನಮ್ಮ ಇಂಡಿಯಾದ ಕೇಳೋದಂತರ, ಅಮೆರಿಕದ ಯಾಕೆ ಕೇಳ್ತಾನೆ ಐ ಡೋಂಟ್ ನೋ. ಸೊ ಇಲ್ಲಿ ಯಾವ್ದು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ABC ಸರಿ, ಡಿ ತಪ್ಪು. ಯಾಕಂದ್ರೆ ಡಿ ಸೂಪರ್ ಕಂಪ್ಯೂಟರ್ ಇಟ್ ಇಸ್ ಅ ವರ್ಕ್ ಸ್ಟೇಷನ್ ಅಂಡ್ ಸರ್ವರ್ ಅಷ್ಟೇ. ಓಕೆ, ಇದು ಕೂಡ ಮೊನ್ನೆ HK ಕೇಳಿದ. ನಾವು HK ಪೇಪರ್ ಸಾಲ್ವ್ ಮಾಡಿದ್ನಲ್ಲ ಮೊನ್ನೆ ರೀಸೆಂಟ್ ಆಗಿ, ಗೊತ್ತಿರಬೇಕು. ಹೇಳ್ತೀರಾ? ಇಂಗ್ಲಿಷ್ ನೋಡ್ತೀರಾ? ಕ್ಲಾಕಿಫೈ, ಟ್ರೆಲ್ಲೋ, ಝೂಮ್. ನೋಡಿ, ಝೂಮ್ ಅಂತೂ ಗೊತ್ತಿರುತ್ತೆ, ವಿಡಿಯೋ ಕಾನ್ಫರೆನ್ಸಿಂಗ್. ಸಿಗೆ 2 ಎಲ್ಲಿದೆ? ಸಿಗೆ 2 ಇಲ್ಲಿದೆ. ದಿಸ್ ಕಾನ್ ಕೇಸ್ ಆಯ್ತು. ಓಕೆ, ಟ್ರೆಲ್ಲೋ ಬಗ್ಗೆನೂ ಹೇಳಿದ್ದೆ, ಟ್ರೆಲ್ಲೋನು ಕೇಳಿದ್ದ. ಟ್ರೆಲ್ಲೋ ಅಂದ್ರೇನು ಹೇಳ್ತೀರಾ? ಟ್ರೆಲ್ಲೋ ಅಂದ್ರೇನು? ಇಟ್ ಈಸ್ ಅ ಮ್ಯಾನೇಜಿಂಗ್ ಅಂದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೇಳಿದೆ. ಒಂದು ಮ್ಯಾನೇಜಿಂಗ್ ಪ್ರಾಜೆಕ್ಟ್ ಇದು ಮಾಡ್ತಕ್ಕಂಥದ್ದು ಅಂತ. ಈ ಫಿಗರ್ ಕೂಡ ಹಾಕಿದೆ ನಾನು, ನಿಮ್ಗೆ ಜ್ಞಾಪಕ ಇರಬೇಕು. ಕ್ಲಾಕಿಫೈ ಅಂತಕ್ಕಂಥದ್ದು ಫ್ರೀ ಟೈಮ್ ಟ್ರ್ಯಾಕರ್ ವಿತ್ ರಬ್ಬಸ್ಟ್ ಫೀಚರ್. ಕ್ಲಿಕ್ ಅಪ್ ಅಂತಕ್ಕಂಥದ್ದು ಸಪೋರ್ಟ್ ಟು ಡೂ ದ ಟೈಮ್ ಬ್ಲಾಕಿಂಗ್ ಅಂತ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಲ್ವಾ ಸರ್? ಎಸ್ ಹೇಳ್ತೀರಾ? ಎಸ್, ಕ್ಲಾಕಿಫೈ ಇಸ್ ಎಟ್ ಫ್ರೀ ಟೈಮ್ ಟ್ರ್ಯಾಕರ್ ಆ್ಯಪ್. ಇದು ನಿಮ್ಗೆ ಸಿಗುತ್ತೆ. ನಿಮ್ದು ಟೈಮ್ ಸ್ಪೆಂಡ್ ಪ್ರಾಜೆಕ್ಟ್ ಏನ್ ಮಾಡಿರೋ ಟ್ರ್ಯಾಕ್ ಮಾಡೋದು ನಿಮ್ಗೆ ಇದರಲ್ಲಿ ಗೂಗಲ್ ಪ್ಲೇಲೂ ಸಿಗುತ್ತೆ. ಈ ತರದೆಲ್ಲ ನೀವು ಇಟ್ಕೋಬಹುದು. ನೀವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾರೆ, ನೀವು ಓದ್ಬೇಕಾರೆ, ನೀವು ಟ್ರ್ಯಾಕ್ ಮಾಡಕ್ಕೆ, ಇದಕ್ಕೆಲ್ಲ ಇವೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತೀವಲ್ಲ, ನಿಮ್ಮ ಟೈಮ್ ಟೇಬಲ್ ಟ್ರ್ಯಾಕ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಕ್ಲಿಕಪ್ ಅಂತಕ್ಕಂಥದ್ದು ಕೂಡ ಒಂದು ಪ್ಲಾಟ್ಫಾರ್ಮ್. ಅದು ಕೂಡ ನೀವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಟಾಸ್ಕ್ ಟ್ರ್ಯಾಕಿಂಗ್, ಕೊಲಾಬ್ರೇಷನ್, ಈ ತರದೆಲ್ಲ ಕೂಡ ಲೈಕ್ ಡೂ ಲಿಸ್ಟ್ ಡಾಕ್ಯುಮೆಂಟ್ಸ್ ಕೋಡ್, ಇದು ಕೂಡ ಆ ತರದ್ ಮಾಡ್ತಕ್ಕಂಥದ್ದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಒಂದಿಸಿ ಬರಬೇಕು. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಕಚೇರಿ ಕಾರ್ಯಕ್ಷಮತೆಯಲ್ಲಿ ಕೀ ಪರ್ಫಾರ್ಮರ್ ಇಂಡಿಕೇಟರ್ಗೆ ಒಂದು ಉದಾಹರಣೆ. ಕೀ ಪರ್ಫಾರ್ಮರ್ ಇಂಡಿಕೇಟರ್ ಅಂತಕ್ಕಂಥದ್ದು ಏನಿದೆ, ಇದೊಂದು ನಿಮಗೆ ಕಚೇರಿಯಲ್ಲಿ ಅಂತ ಕೊಟ್ಟಿದ್ದೇನೆ. ಅಂದ್ರೆ ಆಫೀಸ್ ವರ್ಕ್ ಪ್ಲೇಸ್ ಅಲ್ಲಿ, ಅಂದ್ರೆ ನೀವು ಅಲ್ಲಿ ಏನ್ ಮಾಡಿದ್ದೀರಾ, ಎಷ್ಟು ಇದು ಮಾಡಿದ್ದೀರಾ ಅನ್ನೋದು, ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಬಗ್ಗೆ ಹೇಳ್ತಕ್ಕಂಥದ್ದು. ಇದು ಪ್ರಾಫಿಟ್ ಮಾರ್ಜಿನ್, ಆಪ್ಷನ್ 4. ಇಟ್ ಈಸ್ ಎ ಫೈನಾನ್ಷಿಯಲ್. ಇದು ಬೇರೆ ಬೇರೆ ಬರುತ್ತೆ. ಬಟ್ KPI ಇನ್ ಫೈನಾನ್ಷಿಯಲ್ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಹೇಳುತ್ತೆ. ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ ಎಷ್ಟು, ನೀವೇನ್ ತಗೊಂಡಿರ ಏನು, ಅದನ್ನ ಹೇಳ್ತಕ್ಕಂಥದ್ದು. ಓಕೆ, ಇನ್ನು ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಅಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ಆಪ್ಷನ್ 4 ದಲ್ಲಿ ಕೊಟ್ಟಿದ್ದಾನೆ ಪ್ರಾಫಿಟ್ ಮಾರ್ಜಿನ್. ಹಾಗಾಗಿ ಅದು ಸರಿ ಆನ್ಸರ್. ಓಕೆ, ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. MS ವರ್ಡ್ ಶಾರ್ಟ್ಕಟ್ ಕೀಗಳನ್ನ ಕೊಟ್ಟಿದ್ದಾನೆ. ಕಂಟ್ರೋಲ್, ಶಿಫ್ಟ್ ಮತ್ತೆ ಈ ಒಂದು ಗ್ರೇಟರ್ ಸಿಂಬಲ್ ಆರೋ ಏನಿದೆಯಲ್ಲ, ಇದು ನೋಡೋದಾದ್ರೆ ಇದು ಹೆಚ್ಚಿಗೆ, ಗ್ರೇಟರ್ ಅಂದ್ರೆ ಹೆಚ್ಚಿಸೋದು. ಆಯ್ಕೆ ಮಾಡಿದ ಪಠ್ಯದ ಗಾತ್ರ 1ರಷ್ಟು ಹೆಚ್ಚಿಸುತ್ತೆ. ಇನ್ಕ್ರೀಸ್, ಇಲ್ಲಿ ನೋಡಿ, ಇನ್ಕ್ರೀಸ್. ಓಕೆ, ಅರ್ಥ ಆಗಿದೆಯಲ್ಲ? ಕಂಟ್ರೋಲ್ ಶಿಫ್ಟ್ ಪ್ಲಸ್ F6
ಅಂದ್ರೆ ನೀವು ಅನದರ್ ಡಾಕ್ಯುಮೆಂಟ್ MS ವರ್ಡ್ ಅಲ್ಲಿ ಓಪನ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಓಪನ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಕಂಟ್ರೋಲ್ F5 ನಿಮ್ಗೆ ಪಠ್ಯದ ಗಾತ್ರವನ್ನ ಏನ್ ಮಾಡುತ್ತೆ, ಇದು ಏನ್ ಮಾಡುತ್ತೆ 1.5 ಸಾಲಿನ ಅಂತರವನ್ನು ಹೆಚ್ಚಿಸುತ್ತೆ. F12 ಶಿಫ್ಟ್ ಪ್ಲಸ್ F12 ಸೇವ್ ಮಾಡುತ್ತೆ ತೆರೆದಿರುವ ಡಾಕ್ಯುಮೆಂಟ್ ನ. ಓಕೆ, ಸೊ ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ 3 ಇಲ್ಲಿದೆ ನೋಡಿ. ಓಕೆ ಸರ್, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಆಯ್ತಾ, ಲೆಸ್ ದನ್ ಇದೆ ಡಿಕ್ರೀಸ್ ಮಾಡುತ್ತೆ ಟೆಕ್ಸ್ಟ್ ಸೈಜ್ ನ. ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಇದು. ಫೈನ್ ಸರ್, ನೆಕ್ಸ್ಟ್. ಓಕೆ, ಇದು MS ಆಫೀಸ್ ನಲ್ಲಿ ಇರ್ತಕ್ಕಂಥ ಸ್ಮಾಲ್ ಇದ್ರ ಬಗ್ಗೆ ಕೇಳಿದಾನೆ ನೋಡಿ. ಇದು ಹೆಸರು ಇಟ್ಕೊಂಡೆ ನಾವು ಆನ್ಸರ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಂಗ್ಲಿಷ್ ಬನ್ನಿ, ಕನ್ನಡ ಅರ್ಥ ಆಗಲಿ ಅಂದ್ರೆ ಪಬ್ಲಿಷರ್ ಅಂತಿದೆ. ಪಬ್ಲಿಷ್ ಮಾಡುತ್ತೆ ಸರ್, ನ್ಯೂಸ್ ಪೇಪರ್ ಲೇಔಟ್ ಪಬ್ಲಿಷ್. ಇಲ್ಲಿ ನೋಡಿ, ಓಕೆ, ಗೊತ್ತಿಲ್ಲ ಅಂದ್ರೆ ಓಕೆ. ಆಕ್ಸೆಸ್, MS ಆಕ್ಸೆಸ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಬಿಡಿ. ಓಕೆ ಫೈನ್. ವಿಜಿಯೋ ಅಂದ್ರೆ ವಿಜುವಲೈಸ್ ಮಾಡೋದು, ಶೇಪ್ ಮಾಡ್ತಕ್ಕಂಥದ್ದು. ಓಕೆ, ಅದು ಇಲ್ಲಿದೆ ನೋಡಿ, ಶೇಪಿಂಗ್, ಎಡಿಟಿಂಗ್ ಮಾಡೋದು. ನೋಡಿ, ಹೆಸರು ಇಟ್ಕೊಂಡು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಫ್ರಂಟ್ ಪೇಜ್, MS ಫ್ರಂಟ್ ಪೇಜ್ ಅಂದ್ರೇನು, ನಾವು ಈಗ ಹೆಂಗ್ ಇರಬೇಕು ಡಿಸೈನು, ಅದನ್ನ HTML ಪ್ರೋಗ್ರಾಮ್ ಅಲ್ಲಿ ಮಾಡ್ತೀವಿ. ನಾನು ಹೇಳಿದೆ HTML ವೆಬ್ ಬೇಸ್ಡ್ ನಾವು ಫ್ರಂಟ್ ಪೇಜ್ ಹೆಂಗಿರಬೇಕು ಅಂತ ಮಾಡ್ತೀವಿ ವೆಬ್ಸೈಟ್ ಮಾಡ್ಬೇಕಾದ್ರೆ. ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು. ಸೊ A ಗೆ 3, ಓಕೆ, ಈಗ ಉಳಿದಿರೋದು ಒಂದೇ, ಇಟ್ ಇಸ್ ಅ ಡೇಟಾ ಬೇಸ್ ಪ್ರೋಗ್ರಾಮ್ ಅದು. ಸೊ A ಗೆ 3, C ಗೆ 2, A ಗೆ 3, C ಗೆ 2, A ಗೆ 3, C ಗೆ 2, B ಗೆ 4, D ಗೆ 1. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ನೋಡಿ. ಇಲ್ಲಿ ಎರಡು ಗೊತ್ತಿದ್ರು ಮಾಡಬಹುದು, ಪಬ್ಲಿಷರ್ ಗೊತ್ತಿದ್ರು ಒಂದು, ಮತ್ತೆ ವಿಜು ಅಥವಾ ಫ್ರಂಟ್ ಪೇಜ್ ಗೊತ್ತಿದ್ರು ಮಾಡಬಹುದು. A ಗೆ 3, D ಗೆ 1 ಇದೊಂದೇ ಆಪ್ಷನ್ ಇರೋದು, ಯಾವ್ದ್ರಲ್ಲೂ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ಅರ್ಥ ಆಗ್ತಿದೆಯಾ? ಇಲ್ಲಿ ಕೊಟ್ಟಿದೆ ನೋಡಿ, ಮೈಕ್ರೋಸಾಫ್ಟ್ ಆಕ್ಸೆಸ್ ಏನಿದೆ, ಆಕ್ಸೆಸ್ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದು ಇದು ವಿಜುವೋ ಅಂತಕ್ಕಂಥದ್ದು ಆಫೀಸ್ ಇದರಲ್ಲಿ ಅಪ್ಲಿಕೇಶನ್, ಗ್ರಾಫಿಕ್ಸ್, ವೆಕ್ಟರ್ ಈ ತರದೆಲ್ಲ ಡಯಾಗ್ರಾಮ್ ಮಾಡಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್, ಇದಂತೂ ವೆರಿ ಈಸಿ ಕ್ವಶನ್ ಇದು. MS ವರ್ಡ್ ನಲ್ಲಿ ಪಠ್ಯ ಚಿತ್ರವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೌಸ್ ಮುಖಾಂತರ ಸ್ಥಳಾಂತರ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಮೌಸ್ ಅಲ್ಲಿ ಫಸ್ಟ್ ಅದನ್ನ ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ಅದನ್ನ ಜುನಿ ಅಂತ ಡ್ರ್ಯಾಗ್ ಮಾಡ್ತೀರಾ. ಡ್ರ್ಯಾಗ್ ಅಂದ್ರೆ ಫಸ್ಟ್ ಏನ್ ಮಾಡ್ತೀರಾ? ಹೋಲ್ಡ್ ಮಾಡ್ತೀರಾ. ಕ್ಲಿಕ್ ಮಾಡಿ ಹೋಲ್ಡ್ ಮಾಡ್ತೀರಾ. ಇದನ್ನ ಕ್ಲಿಕ್ ಮಾಡ್ತೀರಾ, ಆಮೇಲೆ ಹೋಲ್ಡ್ ಮಾಡ್ತೀರಾ, ಆಮೇಲೆ ಜುನಿ ಅಂತ ಡ್ರ್ಯಾಗ್ ಮಾಡ್ತೀರಾ, ಆಮೇಲೆ ಡ್ರಾಪ್ ಮಾಡ್ತೀರಾ. ಎಲ್ಲಿದೆ ಅದು? ಫಸ್ಟ್ ಕ್ಲಿಕ್ಕು ಇಲ್ಲಿದೆ, ಇದು ಅಲ್ಲ, ಇಲ್ಲಿದೆ. ಕ್ಲಿಕ್, ಹೋಲ್ಡ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಲ್ಲ ಸರ್. ಹಿಂಗೆ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಹೋಲ್ಡ್ ಮಾಡಿಕೊಂಡು ಆಮೇಲೆ ಪಕ್ಕಕ್ಕೆ ಎಲ್ಲಿ ಬೇಕಾದ್ರೆ ಡ್ರ್ಯಾಗ್ ಮಾಡಿ ಬಿಡ್ತೀರಾ. ಫೈನ್ ಸರ್. ನೆಕ್ಸ್ಟ್, MS ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆ ಕೇಳಿದ್ದಾರೆ. 1 ಸೆಕೆಂಡ್. ಚಿತ್ರಗಳಿಗೆ ಕ್ಲಿಪ್ ಆರ್ಟ್ ಬಳಸ್ತೀವಿ. ಹೌದು ಸರ್, ಕ್ಲಿಪ್ ಆರ್ಟ್ ನ ಪಿಕ್ಚರ್ ಯೂಸ್ ಮಾಡ್ತೀವಿ. ಎಸ್, ಇಲ್ಲಿದೆ ನೋಡಿ, ಇಂಗ್ಲಿಷ್ ನೋಡ್ಕೊಳ್ಳಿ. ಆನಿಮೇಷನ್ ಯೂಸ್ ಫಾರ್ ಮೋಷನ್. ಆನಿಮೇಷನ್ ಅಂದ್ರೆ ಹಿಂಗ್ ಬರ್ಬೇಕು, ಸ್ಲೈಡ್ ಹಿಂಗ್ ಬರ್ಬೇಕು, ಮೇಲಿಂದ ಬರಬೇಕು, ಒಳಗಿಂದ ಬರಬೇಕು ಅಲ್ವಾ? ನಾನು ಜಸ್ಟ್ ಪಕ್ಕ ಬರಬೇಕು ಹಂಗೆ ಮಾಡಿದ್ದೀನಿ ಅಷ್ಟೇ. ಎಸ್, ಕರೆಕ್ಟ್ ಇದು. ಆಟೋಮೇಷನ್ ಕ್ಯಾನ್ ಬಿ ಯೂಸ್ ಟು ಪರ್ಫಾರ್ಮ್ ಟಾಸ್ಕ್. ಇದರಲ್ಲಿ PPT ಆಟೋಮೇಷನ್ ನಾವು ಯೂಸ್ ಮಾಡ್ತೀವ? ಎಲ್ಲಿ ಆಟೋಮೇಷನ್ ಅಲ್ಲಿ ಯೂಸ್ ಮಾಡ್ತೀವಿ? ಟಾಸ್ಕ್ ಪರ್ಫಾರ್ಮ್ ಮಾಡಕ್ಕೆ. ತಪ್ಪಿದು. ಸೌಂಡ್ ಎಫೆಕ್ಟ್, ಸೌಂಡ್ಗೋಸ್ಕರ ಯೂಸ್ ಮಾಡ್ತೀವಿ. ಹೌದು. ಸೊ ABD ಸರಿ, ABD ಇದೆಯಾ? ಎಸ್ ಇದೆ, ಟ್ರೂ. ಸಿ ತಪ್ಪು. ಇದು ಕೂಡ ಸಿಂಪಲ್ ಕ್ವಶನ್ ಆಗಿತ್ತು. ನೆಕ್ಸ್ಟ್ ಬನ್ನಿ, ಕಾರ್ಯಕ್ಷಮತೆ. ಓಕೆ, ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಯಾವುದು ಸರಿ ತಪ್ಪು ಅಂತ ಹೇಳಬೇಕು. ಕಾರ್ಯಕ್ಷಮತೆ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಏನಿದೆ, ಆಪರೇಷನ್ ಸಿಸ್ಟಮ್, ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿದಾನೆ. ನಿಧಾನವಾದ ಬೂಟ್ ಸಮಯ, ಸೀಮಿತ ಹಾರ್ಡ್ವೇರ್ ಬೆಂಬಲವನ್ನು ಹೊಂದಿದೆ. ಓಕೆ. UEFI ವೇಗವಾದ ಬೂಟ್ ಸಮಯ ಹೊಂದಿದೆ ಮತ್ತು ಆಧುನಿಕ ಹಾರ್ಡ್ವೇರ್ಗಳಿಗೆ ಅತ್ಯುತ್ತಮವಾಗಿದೆ. ಎಸ್ ಸರ್. ಬಯಾಸ್ ಏನಿದೆ, ಇದರ ನ್ಯೂ ವರ್ಷನ್ UAV, ಎರಡೂ ಕೂಡ ಸರಿ. ಇಲ್ಲಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಸರ್ವಿ ಏನಿದೆ, ಇದು ನಿಮಗೆ ಬೂಟಿಂಗ್ ಪ್ರೋಸೆಸ್, ಬೇಸಿಕ್ ಇನ್ಪುಟ್ ಹೆಂಗಿರ್ಬೇಕು, ಹೆಂಗ್ ಪರ್ಫಾರ್ಮ್ ಮಾಡಬೇಕು, ಸೊ ಅದು ಹೇಳುತ್ತೆ. ಬಟ್ UEFI ಇದರದ ಅಪ್ ವರ್ಷನ್ ಅಂದ್ರೆ ಯೂನಿಫೈಡ್ ಎಕ್ಸ್ಟೆನ್ಸಿಬಲ್ ಫರ್ಮ್ವೇರ್ ಇಂಟರ್ಫೇಸ್ ಅಂತ ಕರಿತೀವಿ. ಇಟ್ ಇಸ್ ಅ ಮಾಡರ್ನ್ ಸ್ಟ್ಯಾಂಡರ್ಡ್ ಫರ್ಮ್ವೇರ್ ದಟ್ ರೀಪ್ಲೇಸ್ ಓಲ್ಡರ್ ಬಯಾಸ್ ನ ರೀಪ್ಲೇಸ್ ಮಾಡ್ತಕ್ಕಂಥದ್ದು. ಇದರಲ್ಲಿ ಬೂಟ್ ಅಂತಂದ್ರೆ ಆನ್ ಮಾಡ್ಬೇಕಾದ್ರೆ ಫಾಸ್ಟ್ ಆಗಿ ಓಪನ್ ಆಗುತ್ತೆ. ಅದರ ಇಂಟರ್ಫೇಸ್, ಗ್ರಾಫಿಕಲ್ ಎಲ್ಲ ಕೂಡ ಫಾಸ್ಟ್ ಇದೆ, ಫ್ಲೆಕ್ಸಿಬಲ್ ಇರುತ್ತೆ. ಎಸ್, ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್ ಅಲ್ವಾ? ಇಲ್ಲಿ ಲಿಮಿಟೆಡ್ ಟೈಮ್ ಇಸ್ ಲೆಸ್ ಅಂತ ಕೊಟ್ಟಿನ, ಇದು ಫಾಸ್ಟ್ ಅಂತ ಕೊಟ್ಟಿನ, ಬೂಟ್ ಟೈಮ್. ಎಸ್, ಕರೆಕ್ಟ್. ಎರಡು ಆಪ್ಷನ್ ಕರೆಕ್ಟ್. ಸೊ ಆಪ್ಷನ್ 3 ಎರಡು ಕೂಡ ಟ್ರೂ, ನಿಜ, ಸರಿ. ಅರ್ಥ ಆಯ್ತಾ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಇದು ಕೂಡ ಈಸಿ ಇದೆ. ಇಂಪ್ಯಾಕ್ಟ್ ಪ್ರಿಂಟರ್. ಇಂಪ್ಯಾಕ್ಟ್ ಅಂದ್ರೆ ಇಂಪ್ಯಾಕ್ಟ್ ಮಾಡುತ್ತೆ, ಅಂದ್ರೆ ಡನ್ ಡಾಟ್ ಅಂದ್ರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಇದು. ನಾನ್ ಇಂಪ್ಯಾಕ್ಟ್ ಮಾಡಲ್ಲ, ಒತ್ತಲ್ಲ. ಒತ್ತು, ಇಂಪ್ಯಾಕ್ಟ್ ಮಾಡು, ಒತ್ತು. ನೀನು ಅವ್ರ ಮೇಲೆ ಇಂಪ್ಯಾಕ್ಟ್ ಮಾಡಬೇಕು ಅಂದ್ರೆ ನೀನು ಅವ್ರ ಮೇಲೆ ಇಂಪ್ರೆಸ್ ಮಾಡ್ಬೇಕಂದ್ರೆ ಒತ್ತಬೇಕು ಅನ್ನೋ ರೀತಿ ಆ ಒಂದು ಅರ್ಥದಲ್ಲಿ. ಈ ನಾನ್ ಇಂಪ್ಯಾಕ್ಟ್ ಅಂದ್ರೆ ಒತ್ತಲ್ಲ, ಅಂದ್ರೆ ಲೇಸರ್, ಜಸ್ಟ್ ಜುನಿ ಅಂತ ಲೇಸರ್ ಲೈಟ್ ಹೋಗುತ್ತೆ, ಲೇಸರ್ ಪ್ರಿಂಟರ್.
ಇನ್ಪುಟ್ಸ್ ಆದ ಹೌದು, ಸ್ಕ್ಯಾನರ್ ಇಸ್ ಎ ಇನ್ಪುಟ್. ಸೊ ಯಾವ್ದು ಸರಿ ಸರ್? ಎಗೆ 3, ಬಿಗೆ 1, ಸಿಗೆ 2, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಲ್ವಾ? ಎಸ್ ಸರ್. ನೋಡಿ, ಇದು 30 ಕ್ವಶನ್ ಇತ್ತು. ಇದ್ರಲ್ಲಿ ನಾನು ನಿಮ್ಗೆ ಹೇಳಿದೆ, ನಮ್ಮ ಮ್ಯಾರಥಾನ್ ವಿಡಿಯೋಗಳು ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಬೇಕು ಅಂದ್ರೆ ಎಲ್ಲ ಕೂಡ ಸಾಲ್ವ್ ಮಾಡೋಣ ಸ್ನೇಹಿತರೆ. ಒಂದೊಂದು ವಿಡಿಯೋದಲ್ಲಿ ತಗೊಂಡು ಎಲ್ಲಾನು ಕೂಡ ಅನಲೈಸ್ ಮಾಡೋಣ, ಹೆಂಗಿದೆ ಕ್ವಶನ್ ಏನು ಅಂತ ಕಮೆಂಟ್ ಮಾಡಿ, ಯಾವ್ದು ಬೇಕು ಕಮೆಂಟ್ ಮಾಡಿ ಮಾಡೋಣ ಸ್ನೇಹಿತರೆ. ಇದು ಕಂಪ್ಲೀಟ್ ಕಂಪ್ಯೂಟರ್ದು 30 ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ನಿಮ್ಗೆ ಗೊತ್ತಿರುತ್ತೆ, ಯಾರು ಫಾಲೋ ಮಾಡುತ್ತೆ ಗೊತ್ತಿರುತ್ತೆ, ಎಷ್ಟು ನಾವು ಮಾಡಿರ್ತಕ್ಕಂಥ ಎಷ್ಟು ನಿಮ್ಗೆ ಹೆಲ್ಪ್ ಆಗಿರುತ್ತೆ ಅಂತ. ಇವೆಲ್ಲ ನಾವು ಏನು ವಿಡಿಯೋ ಮ್ಯಾರಥಾನ್ ಎಲ್ಲ KA ಪ್ಯಾಟರ್ನ್, ಎಲ್ಲ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಎಲ್ಲ KA ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ನಮ್ಮ ವಿಡಿಯೋ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ಹಾಗೆ ನಿಮ್ಗೆ ಮ್ಯಾರಥಾನ್ ವಿಡಿಯೋಗಳ ಲಿಂಕ್ ಕೊಡ್ತೀನಿ. ಯಾಕಂದ್ರೆ 25ನೇ ತಾರೀಕಿನ ಒಂದು ಎಕ್ಸಾಮ್ ಇದೆ ನಿಮಗೆ ಅಲ್ವಾ, ಒಂದಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದು 708 ಮತ್ತೆ ಅದರ್ ಡಿಪಾರ್ಟ್ಮೆಂಟ್. ಸೊ ಅದಕ್ಕಾಗಿ ಹೆಲ್ಪ್ ಆಗುತ್ತೆ, ನೋಡ್ಕೊಳ್ಳಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪಣ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.